ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳು, ವಿಷಯಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಯಾವ ಲೆವೆಲ್ಗೆ ನಡೀತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ ವೀಕ್ಷಕರೇ. ಕುರ್ಚಿ ಕಿತ್ತಾಟ ಇನ್ನೂ ಕೂಡ ಪರಿಹಾರ ಕಂಡು ಹಿಡಿಯೋಕ್ಕೆ ಆಗಿಲ್ಲ. ಅದಕ್ಕೆ ಪರಿಹಾರ ಕಂಡು ಹಿಡಿಬೇಕಾದವರು ಮಾತ್ರ ಇಲ್ಲಿಯವರೆಗೆ ತುಟಿ ಪಿಟ್ಟಕ್ಕಂತ ಇಲ್ಲ. ಮೋಸ್ಟ್ಲಿ 2028ರವರೆಗೆ ಈ ಕುರ್ಚಿ ಕಿತ್ತಾಟ ಹಾಗೆ ಮುಂದುವರಿಯುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಬೇರೆ ಬೇರೆ ಪಕ್ಷಗಳು ಈಗಾಗಲೇ 2028ಕ್ಕೆ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ತಮ್ಮ ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಾ ಇವೆ. ಅದರಲ್ಲೂ ಕೂಡ ಮೈತ್ರಿ ಪಕ್ಷಗಳಾದಂತಹ JDS ಮತ್ತು BJP ಮೈತ್ರಿಯಾಗಿ ಸೀಟ್ ಶೇರಿಂಗಲ್ಲಿ ಹೋದರೆ ಎಷ್ಟು ಸೀಟ್ ಬಂದರೆ ಯಾವ ಪಕ್ಷದವ್ರು ಮುಖ್ಯಮಂತ್ರಿ ಆಗಬೇಕು, ಎಷ್ಟು ಸೀಟ್ ಬರಲಿಲ್ಲ ಅಂದರೆ ಯಾವ ಪಕ್ಷದವ್ರು ಮುಖ್ಯಮಂತ್ರಿ ಆಗಬೇಕು, ಮತ್ತು ಎರಡೂ ಪಕ್ಷಗಳು ಒಪ್ಪುವಂತಹ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ BJPಯಲ್ಲಿದ್ದಾರಾ, JDS ಅಲ್ಲಿದ್ದಾರಾ. ಈಗಾಗಲೇ JDS ಅವರು ಡ್ಯಾಡೀಸ್ ಹೋಮ್ ಅಂತ ಕುಮಾರಸ್ವಾಮಿ ಅವರನ್ನ ಶತಾಯ ಗತಾಯ ಮುಖ್ಯಮಂತ್ರಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ BJPಯಲ್ಲಿ ಹಲವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅಶೋಕ್ ಅವರು, ವಿಜಯೇಂದ್ರ ಅವರು ಸೇರಿದಂತೆ ಎಲ್ಲರಿಗೂ ಕೂಡ ಸರ್ಪ್ರೈಸ್ ಆಗುವಂಥ ಕ್ಯಾಂಡಿಡೇಟನ್ನು ಹೈಕಮಾಂಡ್ ತಂದು ಕೂರಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಬಂದರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ನಾನು 2028ಕ್ಕೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಹಾಗಾಗಿ ಈಗೇನು ಮಾತಾಡಲ್ಲ ಅಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ 2028ಕ್ಕೆ ಯಾರಾಗಬಹುದು CM ಅನ್ನೋ ಚರ್ಚೆ ಈಗಿಂದಲೇ ಶುರುವಾಗಿರುವುದರಿಂದ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ನಾವು ಅದೇ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. 2028ಕ್ಕೆ ಯಾರಾಗಬಹುದು CM? ಎರಡು 2028ಕ್ಕೆ ಯಾರಾಗಬೇಕು ಅಥವಾ ಯಾರಾಗಬಹುದು CM ಅನ್ನೋದು ಟೂ ಅರ್ಲಿ ಅಂತ ತಮಗನಿಸಬಹುದು ವೀಕ್ಷಕರೇ. ಯಾಕೆ ಅಂತಂದರೆ ನಾವು ಮತ ಚಲಾವಣೆ ಮಾಡುವಂಥ ಸಮಯ ಬಂದಾಗ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಪಕ್ಷಗಳು ಹಾಗಲ್ಲ, ಅವು ಈಗಿನಿಂದಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿನೇ ಈ ಚರ್ಚೆ ಈಗ ಪ್ರಸ್ತುತ. ಆ ವಿಚಾರದ ಬಗ್ಗೆ ನಿಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2028ಕ್ಕೆ ಯಾರಾಗ್ತಾರೆ CM ಅನ್ನೋ ವಿಚಾರದಲ್ಲಿ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ JDS ಪಕ್ಷದ ವಕ್ತಾರರಾದಂಥ ಅಶ್ವಿನ್ ಅವರು. ಅಶ್ವಿನ್, ತಮಗೆ ಸ್ವಾಗತ. ಅದೇ ರೀತಿ ಈ ಕಾಂಗ್ರೆಸ್ನ ನಾಯಕರು ಮತ್ತು ವಕ್ತಾರರು ಆದಂಥ ನಿಖೇತ್ ರಾಜ್ ಮೌರ್ಯ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. BJPಯ ಹಿರಿಯ ವಕ್ತಾರರಾದಂತಹ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಸಮೀವುಲ್ಲಾ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾವು ಸಮೀವುಲ್ಲಾ ಸರ್ ಅವರ ಓಪನಿಂಗ್ ರಿಮಾರ್ಕ್ಸ್ ಒಂದಿಗೆ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, 2028ಕ್ಕೆ ಯಾರಾಗಬೇಕು CM ಅನ್ನೋದು ಟೂ ಅರ್ಲಿ ಅಂತ ಅನ್ಸುತ್ತಾ ಅಥವಾ ಪ್ರಸ್ತುತವಾಗಿ ನಡೀತಾ ಇರುವಂಥ ಚರ್ಚೆ ಅಂತ ತಮಗನ್ಸುತ್ತಾ? 2028ಕ್ಕೆ ಯಾರಾಗಬೇಕು ಅನ್ನೋ CM ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಪ್ರಸ್ತುತನೇ. ಯಾಕೆಂದರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡಿದರೆ ಅದು ಎಳ್ಕೊಂಡು ಹೋದರೆ ಏನು ಸಾಲ್ವ್ ಆಗ್ತಿಲ್ಲ. ಕಾಂಗ್ರೆಸ್ಸಿನ ಡೆವಲಪ್ಮೆಂಟ್ ತಗೊಳ್ಳಿ, BJP JDS ಅಲ್ಲಿ ಆಗ್ತಿರೋ ಮೈತ್ರಿ ಒಳಗಿನ ಗುದ್ದಾಟ ತಗೊಳ್ಳಿ. ಅದೇನ್ ಸರ್, ಎಲ್ಲರೂ ಕೂಡ ಒಂದೇ ಬೋಟಲ್ ಪ್ರಯಾಣ ಮಾಡ್ತಾ ಇದ್ದಾರೆ. ಹೌದು, ಎಲ್ಲ ಪಕ್ಷಗಳು ಒಂದೇ ದೋಣಿ, ಎಲ್ಲ ಒಂದೇ ದೋಣಿನೇ. ಅಂದ್ರೆ ಎರಡು ದೋಣಿಗಳಲ್ಲಿ ಒಂದು ದೋಣಿ ಮೇಲೆ ಒಂದು ಕಾಲು, ಇನ್ನೊಂದು ದೋಣಿ ಮೇಲೆ ಇನ್ನೊಂದು ಕಾಲು ಇಟ್ಕೊಂಡು ಹೋಯ್ತು ಅಂದ್ರೆ ಒಂದು ದೋಣಿ ಈ ಕಡೆಗೆ ಒಂದು ದೋಣಿ ಆ ಕಡೆಗೆ ಹೋದ್ರೆ ಯಾತ್ರಿಕ ಮಗಿಸ್ಕೊಂಡ್ಬಿಡ್ತಾನೆ. ಕಾಂಗ್ರೆಸ್ ಅಲ್ಲೂ ಕೂಡ ಒಂದೇ ದೋಣಿ ಅಂತ ಅನ್ಸಿದ್ರು ಕೂಡ ಅಲ್ಲಿ ಎರಡು ತರನೇ, ಎರಡು ದಿಕ್ಕಲ್ಲಿ, ಒಂದು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಆಂಗಲ್ ಅಲ್ಲೇ ರಾಜಕಾರಣ ಹೋಗ್ತಿರೋದು. ನಿಖೇತ್ ರಾಜ್ ಅವ್ರು ಹೇಳ್ತಾ ಇರೋದು ಅದನ್ನ. ಒಟ್ಟು ಯಾಕಂದ್ರೆ ನಾಯಿ ಮತ್ತು ನಾಯಿ ಬಾಲ ಚರ್ಚೆ ತುಂಬಾ ಆಗ್ತಾ ಇದೆ ಸರ್. ಈಗ ಎತ್ತು ಕೋಣ. ಹೌದು. ಆಮೇಲೆ ಪಶುಸಂಗೋಪನಾ ಇಲಾಖೆನೆ ಎತ್ತು ಕೋಣಗಳನ್ನ ಕರ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡಿದ್ರು. ಎತ್ತು ಕೋಣಗಳ ಅಧ್ಯಯನ ಮಾಡೋದಕ್ಕೆ ಎತ್ತು ಕೋಣಗಳ ಅಧ್ಯಯನ ಮಾಡೋದಕ್ಕೆ ಪಶುಸಂಗೋಪನಾ ಇಲಾಖೆ ಶಾಸಕರನ್ನ ಕರ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡಿದ್ದು. ಈಗ ನಡೀತಿರೋ ಹಗ್ಗ ಜಗ್ಗಾಟ ನೋಡಿದ್ರೆ ಸದ್ಯಕ್ಕಂತೂ ಬಗೆಹರಿಯಕ್ಕಾಗಲ್ಲ. 28 ತನಕನೂ ಮುಂದುವರಿಯೋ ಚಾನ್ಸಸ್ ನಮಗೆ ಈಗ ಗೋಚರ ಆಗ್ತಿರೋದ್ರಿಂದ
28ಕ್ಕೆ ಏನಾಗ್ಬೋದು ಅಂತ ಈಗಲೇ ಚರ್ಚೆ ಮಾಡಿದ್ರೆ ತಪ್ಪೇನಾಗಲ್ಲ. ಯಾಕೆಂದ್ರೆ ಅಷ್ಟೊಂದು ಅನಿರ್ದಿಷ್ಟ ಡೆವಲಪ್ಮೆಂಟು, ಅಷ್ಟೊಂದು ದೂರದೃಷ್ಟಿ, ಅಷ್ಟೊಂದು ಗೊಂದಲ ಎಲ್ಲ ಪಾರ್ಟಿಗಳಲ್ಲೂ, ಅಷ್ಟೊಂದು ಒಳಜಗಳ, ಕೆಲವು ಕಡೆ ಕೂಸು ಹುಟ್ಟುವ ಮೊದಲೇ ಕುಲಾವಿ, ಕೆಲವು ಕಡೆ ಇನ್ನು ಏನು ಆಗೋದಕ್ಕಿಂತ ಮೊದಲೇನೆ ಏನ್ ಸರ್ ಪ್ರಮಾಣ ವಚನಕ್ಕೆ ಸೂಟು ಬುಟ್ಟು ಹೊಲ್ಸ್ಕೊಂಡು ರೆಡಿ ಆಗಿದ್ದಾರೆ ಅವರು. ಪ್ರಮಾಣ ವಚನಕ್ಕೆ ಸೂಟು ಬುಟ್ಟು ಹತ್ಕೊಂಡು ಅವ್ರು ರೆಡಿ ಇದ್ದಾರೆ ಸರಿ. ಇವತ್ತು ಯಡಿಯೂರಪ್ಪ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಹೇಳಿದಾರಲ್ಲ, ಸ್ವಂತ ಬಲದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನ ತಂದು ಕೊಡಿ. ಸ್ವಂತ ಬಲದ ಮೇಲೆ ಮೈತ್ರಿ ಗೊತ್ತಿಲ್ಲ, ಅವ್ರು ಹೇಳ್ಬೇಕದನ್ನೇ ಹೇಳ್ತಿರೋದು ನಾನು. ಅದೇ ಅದು 28ಕ್ಕೆ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗಲ್ವೇನೋ? ಇರ್ಬೋದು. ನೀವು ಮಾತಾಡ್ತಾ ಅವಾಗ್ಲೇ ಹೇಳಿದ್ರಿ, ನೀವು ಏನಂತಂದ್ರೆ ಯಾವ್ದು ಕಮ್ಮಿ ಬಂದ್ರೆ ಯಾರು CM, ಯಾವ್ದು ಜಾಸ್ತಿ ಬಂದ್ರೆ ಯಾರು CM ಅಂತ ಹೇಳಿದ್ರಿ. ಯಾರಿಗೆ ನಾವು ಕಮ್ಮಿ ಮಾಡಿಸ್ಬೇಕು ಅಂತಲೂ ನಡೀತಿದೆಯಲ್ವಾ? ಅದು ಇರುತ್ತೆ ಸರ್. ಯಾರನ್ನ ನಾವು ಯಾವ್ದನ್ನ ಕಮ್ಮಿ ಮಾಡಿಸ್ಬೇಕು, ಇವರಲ್ಲಿ ಕಮ್ಮಿ ನಾವೆಂಗ್ ಮಾಡಿಸ್ಬೇಕು ಅಂತ ಅದು ನಡೀತಾ ಇದೆ. ಕಾಂಗ್ರೆಸ್ ಅಲ್ಲೂ ಅಷ್ಟೇ, ಅವ್ರನ್ನ ಹೆಂಗ್ ಕೆಳಗಿಳಿಸ್ಬೇಕು, ಇವ್ರನ್ನ ಹೆಂಗ್ ಸ್ಟ್ರೆಂತ್ ಕಮ್ಮಿ ಮಾಡಿಸ್ಬೇಕು, ಅದು ನಡೀತಿದೆ ಕಾಂಗ್ರೆಸ್ ಅಲ್ಲಿ. ನಾನು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರು ಎರಡು ಕಣ್ಣು ಹೋಗ್ಬೇಕು ಅಂತ. ಹೀಗಾಗಿ ಅದು ಮೂರನೇ ಕಣ್ಣು ಹೈಕಮಾಂಡ್ ಅದು ಯಾವಾಗ ತೆರೆಯುತ್ತೋ ಅದು ಅವರಿಗೆ ಬಿಟ್ಟಿದ್ದು. ಹಿಂಗಾಗಿ ಎಲ್ಲವೂ ಶಿವನೇ ಪ್ರತ್ಯಕ್ಷ. ಹೌದು, ಸಾಕ್ಷಾತ್ ರಾಹುಲ್ ಗಾಂಧಿನೇ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಹೀಗಾಗಿ ಸದ್ಯಕ್ಕೆ ಈ ತರ ನಡ್ಕೊಂಡು ಹೋಗ್ತಿದೆ. 28ರ ತನಕ ಇದು ಮುಂದುವರಿಯದೆ. ಅಂದ್ರೆ ಎಲ್ಲೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಿಚುವೇಶನ್ ಯಾವ ಪಾರ್ಟಿಯಲ್ಲೂ ಇಲ್ಲ. ಒಮ್ಮತದ ನಿರ್ಧಾರಕ್ಕೆ ಬರುವಂತ ಸಿಚುಯೇಷನ್ ಸದ್ಯಕ್ಕೆ ಕಾಣ್ತಿಲ್ಲ. ಮತ್ತು ಪ್ರಾಜೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತಹ ಯಾವುದೇ ಲಕ್ಷಣ ಬಿಜೆಪಿಯಲ್ಲಿ ಇಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಘೋಷಣೆ ಮಾಡ್ಬಿಡ್ತಾರೆ ಸರ್, ಅವರು ಮುಖ್ಯಮಂತ್ರಿ ಘೋಷಣೆ ಮಾಡಿ ಅವ್ರು ಎಲೆಕ್ಷನ್ಗೆ ಹೋಗ್ತಾರೆ. ಕಾಂಗ್ರೆಸ್ ಅಲ್ಲಿ ಒಂದ್ ಸ್ವಲ್ಪ ಅನಿರ್ದಿಷ್ಟತೆ ಸ್ವಲ್ಪ ಜಾಸ್ತಿ. ಅದರ್ವೈಸ್ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಘೋಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗಿರುವಂತಹ ಬಹಳಷ್ಟು ನಿದರ್ಶನಗಳಿವೆ. ಲೈಕ್ ಇವರು ಯಡಿಯೂರಪ್ಪನವರು. ಸೊ ಬಿಜೆಪಿಯಲ್ಲೂ ಇಲ್ಲ ಕ್ಲಾರಿಟಿ ಇಲ್ಲ. ಅಲ್ಲ, ಈಗ ಕಾಂಗ್ರೆಸ್ ತಗೊಳ್ಳೋಣ. ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಅವರ ಬೆಂಬಲಿಗರನ್ನ ವಿದೇಶಕ್ಕೆ ಕಳ್ಸೋದಿದೆಯಲ್ಲ, ಮುಖ್ಯಮಂತ್ರಿ ಕಡೆಯಿಂದ ಕಳ್ಸೋದಿದೆಯಲ್ಲ, ಅದು ಸಾಕಷ್ಟು ಸೋಜಿಗಕ್ಕೂ ಕೂಡ ಕಾರಣ ಆಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಡೆವಲಪ್ಮೆಂಟ್ಗಳಲ್ಲಿ ಹೆಚ್ಚು ಅಫೆನ್ಸಿವ್ ಆಗಿ ಒಂದು ಗುಂಪು ಯಾಕೆ ಹೋಗ್ತಿದೆ. ಈಗ ಶುರು ಮಾಡಿದ್ದು ಯತೀಂದ್ರ, ಅದಾದ ಮೇಲೆ ನಾಯಿ ಬಾಲ ಅಂತ ಹೇಳಿದ್ದು ಮಹದೇವಪ್ಪ ಅವರು. ಅವ್ರಿಗೆ ಗೊತ್ತು, ಅವ್ರಿಗೇನು ಗೊತ್ತಿಲ್ಲದೆ ಮಾತಾಡೋದಲ್ಲ. ಆ ಭಾಷೆನ ಬಳಸಿದ್ರೆ ಏನಾಗುತ್ತೆ ಅಂತ ಕೂಡ ಗೊತ್ತು. ಹೌದು, ವೆರಿ ಇಂಟೆಲೆಕ್ಚುಯಲ್. ಹೌದು, ಅದನ್ನ ನಾಯಿನ ಸಿಂಬಾಲಿಕ್ ಆಗಿ ಏನ್ ಬೇಕಾದ್ರೂ ಕರ್ಕೋಬಹುದು. ಹಿಂಗಾಗಿ ನನಗೇನಂತಂದ್ರೆ ಸರ್, ಹೈಕಮಾಂಡ್ ನಾಯಿಗೆ ಹೋಲ್ಸ್ಬಿಟ್ರಲ್ಲ. ಹೌದು, ಹೈಕಮಾಂಡ್ ನಾಯಿ. ಆಮೇಲೆ ಹೈಕಮಾಂಡೇ ಇವರು ಅಂತ. ಮಹದೇವಪ್ಪ ಅವರು ಹೈಕಮಾಂಡ್ ನ ಒಂದು ಭಾಗ, ಯತೀಂದ್ರ ಅವರು ಹೈಕಮಾಂಡು. ಇವೆಲ್ಲ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಿರೋದು. ಹೀಗಾಗಿ ಈ ವಿದೇಶಕ್ಕೆ ಹೋಗಿರೋದಿದೆಯಲ್ಲ, ಅದು ಯಾಕಾಗಿ ವಿದೇಶಕ್ಕೆ ಹೋದ್ರು? ಆಲ್ ರೈಟ್ ಸರ್, ನಾನು ಬಿಫೋರ್ ನಾವು ಈ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಸರ್, ನಿಮ್ಗೆ ಕಾಂಗ್ರೆಸ್ ಅಲ್ಲಿ CM ಕ್ಯಾಂಡಿಡೇಟ್ಸ್ ಯಾರ್ಯಾರು ಕಾಣ್ತಾ ಇದ್ದಾರೆ ಸರ್? ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರು CM ಆಗಿ ಮುಂದುವರಿತಿದ್ದಾರೆ. DK ಶಿವಕುಮಾರ್ ಅವರು CM ಆಗಬೇಕು ಅಂತ ಚಟುವಟಿಕೆಯಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಆಲ್ರೆಡಿ ಕ್ಲೇಮ್ ಮಾಡಿದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಕಳೆದ ಬಾರಿ ಸ್ವಲ್ಪದಲ್ಲಿ ತಪ್ಪಿಸ್ಕೊಂಡಿದ್ರು. ಹೌದು, ಯಾವಾಗ ಅಂತ ಅವರು ಪ್ರಯತ್ನ ಪಡ್ತಿದ್ದಾರೆ. ಮತ್ತೆ MB ಪಾಟೀಲ್ ನನಗೂ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ನಡ್ಕೊಂಡು ಹೋಗ್ತಿದೆ. ಬಿಜೆಪಿನಲ್ಲಿ ಬಿಜೆಪಿ JDS, ಬಿಜೆಪಿ ಅಂತ ನಾವು ಮಾತಾಡಕ್ಕಾಗಲ್ಲ, ಬಿಜೆಪಿ JDS ಅಂತ ಮಾತಾಡ. ಕುಮಾರಸ್ವಾಮಿ, ವಿಜಯೇಂದ್ರ ಅಷ್ಟೇ. ಅಶೋಕ್ ಅವರೆಲ್ಲ ಹೋಗ್ಬೇಕು ಸರ್? ಅಶೋಕ್ ಅವರು ಮುಂದೆ ಏನಾದ್ರು ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಅಶೋಕ್ ಅವರು ಒಂಥರ ದಾನವೀರ ಶೂರ ಕರ್ಣನಂತೆ ಒಕ್ಕಲಿಗ ನಾಯಕನಾಗಿ ಕುಮಾರಸ್ವಾಮಿ ಅವರೇ ಮುಂದುವರಿಲಿ, ವಿಜಯೇಂದ್ರ ಅವ್ರು ಆಗೋದು ಬೇಡ, ಅಥವಾ ಕುಮಾರಸ್ವಾಮಿ ಅವ್ರು ಆಗ್ಬಿಡ್ಲಿ ಅನ್ನೋ ಇರ್ಬೋದೇನೋ ಗೊತ್ತಿಲ್ಲ. ಇವತ್ತು ಯಡಿಯೂರಪ್ಪ ಅವ್ರ ಸ್ಟೇಟ್ಮೆಂಟ್ ವೆರಿ ಸಿಗ್ನಿಫಿಕೆಂಟ್. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಜನ ಬಯಸ್ತಿದ್ದಾರೆ, ನಮ್ಮ ತಂದೆನೇ ಚೀಫ್ ಮಿನಿಸ್ಟರ್ ಅಂತ ಜನರ ಮೇಲೆ ಆಗ್ತಿದ್ದಾರೆ. ಮತ್ತೊಂದ್ ಕಡೆ ಸಂಪೂರ್ಣ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ, ಸಂಪೂರ್ಣ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತನ್ನಿ. ಯದುಕುಮಾರ್ ಅವರು ಇವತ್ತು ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಸರ್ ಹೇಳಿದಾಗೆ ತುಂಬ ಮಹತ್ವ ಪಡೆದುಕೊಂಡಿದೆ. ಯಾಕೆಂದರೆ ನೀವು ಮೈತ್ರಿಯಲ್ಲಿದ್ದೀರಿ ಮತ್ತು ಮೈತ್ರಿಯಲ್ಲೇ ಮುಂದುವರಿತೀರಿ ಅನ್ನುವಂತಹ ಎಲ್ಲ ಲಕ್ಷಣಗಳು ಇರುವಂತಹ ಸಂದರ್ಭದಲ್ಲಿ ಇವತ್ತು ಕಾರ್ಯಕಾರಿಣಿಯಲ್ಲಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಅದು ಟಿವಿಗಳಲ್ಲೆಲ್ಲ ಲೈವ್ ಪ್ರಸಾರ ಆಗಿದೆ. ಅದನ್ನು ಕುಮಾರಸ್ವಾಮಿ ಅವರು ನೋಡ್ತಾರೆ, ಅಶ್ವಿನ್ ನೋಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ನೋಡ್ತಾರೆ, ನಾವು ಎಲ್ಲರೂ ನೋಡ್ತೀವಿ. ಸೊ ಯಡಿಯೂರಪ್ಪನವರ ಬಾಯಿಯಲ್ಲಿ ಆ ಥರದ ಒಂದು ಸ್ಟೇಟ್ಮೆಂಟ್ ಬಂದಿರೋದು ಮುಂದಿನ ಮೈತ್ರಿಯ ದಿಕ್ಕು ದೆಸೆಯನ್ನು ನಿರ್ಧಾರ ಮಾಡುತ್ತೆ ಅಂತ ಅನ್ಸುತ್ತಾ? ಇವಾಗ ನಾವು ಅವ್ರ ಜೊತೆ ಮೈತ್ರಿಯಲ್ಲಿದ್ದೀವಿ ಮೇಡಮ್.
ನಮ್ಮ ಸರ್ಕಾರ ಇರೋವಂಥದ್ದು ಇವಾಗಿರುವಂಥದ್ದು ವಿರೋಧ ಪಕ್ಷವಾಗಿ ನಮ್ಮದು ಮೊದಲನೇ ಕೆಲಸ ಇರುವಂಥದ್ದು ಈ ಕಾಂಗ್ರೆಸ್ಸನ್ನು, ಭ್ರಷ್ಟಾಚಾರದ ಕಾಂಗ್ರೆಸ್ಸನ್ನು ರಾಜ್ಯದಿಂದ ಕಿತ್ತೊಗೆಯುವಂಥದ್ದು ಮೊದಲನೇ ಆದ್ಯತೆ ಇರುವಂಥದ್ದು. ಅದನ್ನು ಮೊದಲು ಫಸ್ಟ್ ಪ್ರಯಾರಿಟಿ ಇರುತ್ತೆ ಹೊರತು ಮುಖ್ಯಮಂತ್ರಿ ಯಾರಾಗಬೇಕು, ಇನ್ನು ಬೇರೆಯವರು ಯಾರಾಗಬೇಕು ಅನ್ನೋದು ಅದು NDA ಪಾರ್ಟ್ನರ್ಸ್ ಆಗಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಒಪ್ಪಂದ ಆಗಿರೋದು ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮುಂದಿನ ಮಾಡ್ತಾರೆ. ವಿಧಾನಸಭೆ ಚುನಾವಣೆಗೂ ಕೂಡ ಒಪ್ಪಂದ ಆಗಿದೆಯಾ ಮೇಡಮ್? ನಮಗೆ ಒಪ್ಪಂದ ಆಗಿರುವಂತದ್ದು ಮೊನ್ನೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಆಗಿದೆ. ಇವಾಗಲೂ ಮೈತ್ರಿ ಮುಂದುವರಿತಾ ಇದೆ. ಮೀನ್ಸ್ ನಾವು ಎಲ್ಲ ಒಂದು ಇದ್ರಲ್ಲೂ ಎಲ್ಲ ಒಂದು ಹಂತದಲ್ಲೂ ಈ ಮೈತ್ರಿನ ಮುಂದುವರಿಸ್ತೀವಿ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಅದಕ್ಕೆ ಪ್ರತಿಬದ್ಧವಾಗಿ ಎರಡೂ ಪಕ್ಷಗಳು ಸಮನ್ವಯತೆಯಿಂದ ನಡ್ಕೊಂಡು ಹೋಗ್ತಾ ಅಂದ್ರೆ ಇದೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ JDS ಮತ್ತು ಬಿಜೆಪಿ ಮೈತ್ರಿಯಲ್ಲೇ ಮುಂದುವರಿಯುತ್ತದೆ. ಖಂಡಿತವಾಗ್ಲೂ ಮುಂದುವರಿಯುತ್ತೆ ಮೇಡಮ್. ಓಕೆ, ಸೊ ನೋ ಇಂಡಿವಿಜುವಲ್ ಫೈಟ್. ನೋ ಇಂಡಿವಿಜುವಲ್ ಫೈಟ್ಸ್. ರಾಷ್ಟ್ರೀಯ ನಾಯಕತ್ವ ಯಾವ ಒಂದು ಮಾನದಂಡವಾಗಿ ಎರಡೂ ಪಕ್ಷಕ್ಕೆ ಹೇಳುತ್ತೋ, ಎರಡು ನಾಯಕರುಗಳು ಮಾನ್ಯ ದೇವೇಗೌಡರು ಆಗ್ಬೋದು, ಮಾನ್ಯ ನರೇಂದ್ರ ಮೋದಿಜಿ ಅವರು, ನಾವು ಆ ಇದ್ರಲ್ಲೇ ಹೋಗ್ತೀವಿ ಮೇಡಮ್. ಅದರಲ್ಲಿ ಬಟ್ ವೆರಿ ಸ್ಟ್ರೇಂಜ್, ಬಿಕಾಸ್ ಇಡೀ ಭಾರತದಾದ್ಯಂತ ನೀವು ಇಂಡಿವಿಜುವಲ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಮುನ್ನುಗ್ಗುತ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಒಂದು ಪ್ರಾದೇಶಿಕ ಪಕ್ಷದ ಜೊತೆಗೆ ಹೋಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ? ಇದೇನಿದು? ಇದು ನಿಜಕ್ಕೂ ಕೂಡ ಇದು ಒಂದು ದೌರ್ಬಲ್ಯದ ಸಂಕೇತನಾ, ಅಥವಾ ಕಷ್ಟಕಾಲದಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ ಹೀಗಾಗಿ ನಾವು ಅವ್ರ ಜೊತೆಗೆ ಮುಂದುವರಿಬೇಕು ಅನ್ನುವಂತ ಔದಾರ್ಯತೆನ ಸರ್? ಖಂಡಿತವಾಗ್ಲೂ ದೌರ್ಬಲ್ಯದ ಸಂಕೇತ ಅಲ್ಲ ಮೇಡಮ್. ಯಾಕಂದ್ರೆ ನಾವು ಜೂನಿಯರ್ ಪಾರ್ಟ್ನರ್ಸ್ ಜೊತೆ, ನಮ್ಮ ಸಹವರ್ತಿಗಳ ಜೊತೆ ಹೋಗಿದಂತದ್ದು ಅಂದ್ರೆ ನಮ್ಮ NDA ಪಾರ್ಟ್ನರ್ಸ್ ಜೊತೆ ಹೋಗಿರುವಂತದ್ದು ಮೇಡಮ್. ಇವಾಗ JDU ನಮ್ಕಿಂತ ನಾವು ಅದಕ್ಕಿಂತ ಇದ್ದಿದ್ದಂಥದ್ದು. ಕರ್ನಾಟಕದಲ್ಲಿ ನೋಡಿ JDUಗೆ ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ರೆ ಐ ಡೋಂಟ್ ಥಿಂಕ್ ಸೊ ಇಲ್ಲಿರುವಂತ ಬಿಜೆಪಿ ನಾಯಕರು 30-40 ಪಾರ್ಟ್ನರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದಕ್ಕೆ ರೆಡಿ ಆಗ್ತಾರೆ ಅಂತ. ಆ ತರ ಈಗ ಆಗ್ಬಾರ್ದು ಅನ್ನೋ ಚರ್ಚೆ ನಿಮ್ ಪಾರ್ಟಿಯಲ್ಲಿ ನಡೀತಾ ಇದೆ. ನಿಮ್ಗೆ ಗೊತ್ತಾ? ಅದು ಹೋದಲ್ಲಿ ಬಂದಲ್ಲಿ ವಿಜೇಂದ್ರ ಅವ್ರಿಗೆ ಮುಂದಿನ ಮುಖ್ಯಮಂತ್ರಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇದಾರೆ. ಅದು ನಿಮ್ಗೆ ಗೊತ್ತಾ? ಖಂಡಿತವಾಗ್ಲೂ ಗೊತ್ತಿದೆ ಮೇಡಮ್. ಯಾಕಂದ್ರೆ ಕಾರ್ಯಕರ್ತರದ್ದು ಅದೊಂದು ಜೋಶ್ ಇರುತ್ತೆ. ತಮ್ಮ ನಾಯಕನ ಬಗ್ಗೆ ಮಾತಾಡುವಂಥದ್ದಾಗ್ಬೋದು, ಪಾರ್ಟಿಯ ಗೌರವ ಇರ್ಬೋದು, ಅದು ಇದಿರುತ್ತೆ. ಅದು ಎಲ್ಲ ಪಾರ್ಟಿಲೂ ಇದ್ದೇ ಇರುತ್ತೆ ಮೇಡಮ್. ಕಾರ್ಯಕರ್ತರ ಒಪಿನಿಯನ್ಗೆ ತುಂಬಾ ಮಹತ್ವ ಇರಬೇಕು ಸರ್. ಆ ಮಹತ್ವದಿಂದನೇ ಅವ್ರೇನು ಕಾಂಗ್ರೆಸ್ನವ್ರು 25 ಸ್ಥಾನ ಗೆಲ್ತೀನಿ ಅಂತ ಅವ್ರನ್ನ ನಾವು 19 ಸ್ಥಾನ ಎರಡೂ ಪಕ್ಷಗಳು ಸೇರಿ ಗೆದ್ದಿದ್ದಂಥದ್ದನ್ನ ನಾವು ಮೈತ್ರಿ ಸದೃಢವಾಗಿದೆ, ಗ್ರೌಂಡ್ ಮಟ್ಟದಲ್ಲೂ ಇದೆ. ಈ ಸಲ ಕಡಿಮೆ ಮೇಡಮ್. ಅವ್ರು ಹೇಳ್ತಾ ಇದ್ದು 25 ಅಂತ, 25ಕ್ಕೆ 25 ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರು. ಸರ್ ನೀವು ಮೈತ್ರಿಯಲ್ಲೇ ಹೋಗ್ತೀರಾ? ಹೌದು ಮೇಡಮ್, ಖಂಡಿತ. ಯಡಿಯೂರಪ್ಪ ಅವರ 50 ವರ್ಷಗಳ ಅವರ ರಾಜಕೀಯ ಅನುಭವದ ಮಾತಿಗೆ ಬೆಲೆ ಇಲ್ವಾ ಹಂಗಾದ್ರೆ? ಮೇಡಮ್ ಅವ್ರು ಹೇಳಿರೋಂಥದ್ದು ನಾವು ಹಿಂದೆ 2 ಬಾರಿ ಬಂದಾಗಲೂ ಕೂಡ ಬಹುಮತಕ್ಕೆ ಒಂದು 5-10 ಸ್ಥಾನಗಳು ಹೆಚ್ಚು ಕಮ್ಮಿ ಆಗಿರುವಂಥದ್ದು ಇದೆ. ಜನರು ಬಯಸಿದ್ರೆ ಕೊಡ್ತಾರೆ, ನಮ್ಮ ಆಶೀರ್ವಾದ ಮಾಡ್ತಾರೆ. ಈ ಭ್ರಷ್ಟ ಸರ್ಕಾರ ತೊಲಗಿಸಿದ ಮೇಲೆ ಯಾಕೆ ಬರಬಾರ್ದು? 224 ಕ್ಷೇತ್ರದಲ್ಲಿ ಬರುವಂತದ್ದು ಬಂದ್ರೆ ನಂಬರ್ಸ್ ಬರ್ಬೋದಲ್ಲ ಪೂರ್ತಿಯಾಗಿ. ಒಂದು ನಾಯಕ, ಸರ್ವೋಚ್ಚ ನಾಯಕ ಇಡೀ ಜೀವನ ಪರ್ಯಂತ ನಂಬರ್ಸ್ ಪೂರ್ತಿಯಾಗಿ, ಉದಾಹರಣೆಗೆ ಸರ್ 224 ಕ್ಷೇತ್ರಗಳು ಸರ್, ಅದರಲ್ಲಿ ನೀವೊಂದು 60 ಬಿಟ್ಕೊಡ್ತೀರಿ ಅಂತ ಇಟ್ಕೊಳ್ಳಿ ಮೇಡಮ್. ಸೀಟ್ ಶೇರಿಂಗ್ ಫಾರ್ಮುಲಾ ನಾನು ಮಾಡ್ತಾ ಇಲ್ಲ ಮೇಡಮ್. ಸೀಟ್ ಶೇರಿಂಗ್ ಫಾರ್ಮುಲಾ ನ್ಯಾಷನಲ್ ಪಾರ್ಟಿ ಲೆಟ್ ಅಸ್ ಅಸ್ಯೂಮ್ 60 ಬಿಟ್ಕೊಡ್ತೀರಿ ಅಂತ ಅನ್ಕೊಳ್ಳಿ. ಸೊ ಅವ್ರು 60 ಗೆಲ್ತಾರೋ ಬಿಡ್ತಾರೋ ಅವ್ರಿಗೆ ಸಂಬಂಧಪಟ್ಟಿತ್ತು. ನೀವೇ ಆಸ್ ಅ ಬಿಜೆಪಿ ಪಾರ್ಟಿ ಒಂದು 100 ಗೆದ್ದು ಬಿಟ್ರೆ ಸರ್ ತುಂಬಾ ಅಪ್ಪರ್ ಹ್ಯಾಂಡ್ ಆಗೋಗುತ್ತೆ. ಇಟ್ಸ್ ಟು ಅರ್ಲಿ ಟು ಸೇ ಮೇಡಮ್. ಅದಲ್ಲಿ ನಾವು ಆಸ್ ಎ NDA ಪಾರ್ಟ್ನರ್ಸ್, ರಾಷ್ಟ್ರೀಯ ನಾಯಕರು ಅದನ್ನ ತೀರ್ಮಾನ ಮಾಡ್ತಾರೆ. ನಮಗಿರುವಂಥದ್ದು ಭ್ರಷ್ಟ ಸರ್ಕಾರನ ತೊಲಗಿಸಬೇಕಿರುವಂಥ ದಟ್ ವಿಲ್ ಬಿ ದ ಫಸ್ಟ್ ಪ್ರಯಾರಿಟಿ. ಆ ಕಾರ್ಯಕರ್ತರದಾಗ್ಬೋದು, ನಾಯಕರದಾಗ್ಬೋದು, ಅದೇ ಮೊದಲನೇ ಗುರಿ ಆಗುತ್ತೆ. ದಟ್ ಇಸ್ ಟು ಅರ್ಲಿ ಟು ಸೇ ನಾವು ಮೇಡಮ್. ಅದರಲ್ಲಿ ಆಲ್ ರೈಟ್, ಜೂನಿಯರ್ ಪಾರ್ಟ್ನರ್ಸ್ ಏನು ಹೇಳ್ತೀರಿ? ನೀವೇ ಹೇಳಿದ್ರಿ ಡ್ಯಾಡಿ ಸೋಮ್ ಅಂತ. ಅದನ್ನ ಕುಮಾರಣ್ಣ ಅವರ ಒಂದು ಇಷ್ಟಪಡುವಂಥವ್ರು ಅದನ್ನ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು. ಡ್ಯಾಡಿ ಯಾರಿಗೆ ಸರ್? ನಾನು ನಿಜವಾಗ್ಲೂ ತಿಳ್ಕೊಬೇಕು ನನಗೆ. ಅದು ಕಾಂಗ್ರೆಸ್ ಅವ್ರಿಗೆ ನಾವು ಡ್ಯಾಡಿ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಅಪ್ಪ ಅಂತ ಹೇಳ್ಬೋದಾ? ನಮ್ಗೆ ಆತರ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ರಾಜಕೀಯದಲ್ಲಿ ನಿಮ್ಮೆಲ್ಲರ ಅಪ್ಪ ಕುಮಾರಸ್ವಾಮಿ ಡ್ಯಾಡಿ ಸೋಮ್ ಅಂದಾಗ ಕಾಂಗ್ರೆಸ್ ಅವ್ರು ಭಯಪಟ್ರು. 2-3 ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ತಲೆ ಕೆಡಿಸ್ಕೊಂಡು ಎದುರ್ಕೊಂಡ್ಬಿಟ್ರು. ಹಾಗಂತ ಅದೊಂದು ಪಾರ್ಟು. ಅದನ್ನ ಯಾಕೆಂದ್ರೆ ಅವರ ಇಷ್ಟಪಡುವಂಥವ್ರು ಕಾರ್ಯಕರ್ತರು ಮಾಡಿದ್ರು. ಮೇಡಮ್ ಈಗ ಒಂದು 15 ದಿನದಿಂದ ಚರ್ಚೆ ನಡೀತಾ ಇದೆ. ಏನು NDA ಭಾಗವಾಗಿದ್ದೀವಿ, ಸನ್ಮಾನ್ಯ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಏನು ಇದಂತ ನಿಜವಾಗ್ಲೂ ಅವ್ರು ಕೊಟ್ಟಿರೋ ಹೇಳಿಕೆನಲ್ಲಿ ಯಾವುದೇ ತಪ್ಪಿಲ್ಲ ಮೇಡಮ್. ಯಾಕೆಂದರೆ ಅವರು ಈಗ ಹಳೆ ಮೈಸೂರು ಭಾಗದಲ್ಲಿ ಹೋದಾಗ ಎಲ್ಲರೂ ಬರ್ತಾರೆ. ಕೆಲವು ಹಳ್ಳಿಯಿಂದ ಬಂದಾಗ ಸಭೆಗಳಲ್ಲಿ ಬಂದ್ರ ಕಾಫಿ ಕುಡಿದ್ರ, ತಿಂದ್ರ, ಉಂಡ್ರ, ಹೋದ್ರ ಅಂತ ಕೇಳೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಪಕ್ಷಕ್ಕೆ ನಾಯಕರು ಕುಮಾರಣ್ಣವರು, ನಮ್ಮ ಪಕ್ಷದಿಂದ ಕುಮಾರಣ್ಣವ್ರು ಆಗ್ತಾರೋ ಹೊರತು ವಿನಃ NDA ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ.
ಎನ್ ಡಿ ಎ ಬಗ್ಗೆ ಚರ್ಚೆ ಆಗಲಿಕ್ಕೆ ಪಾರ್ಲಿಮೆಂಟ್ ಸೆಗ್ಮೆಂಟಲ್ಲಿ ಚುನಾವಣೆ ಆಯಿತು. ಆವಾಗ ಹಿರಿಯರುಗಳು ಎಲ್ಲ ಹಿರಿಯರು ಕೂತ್ಕೊಂಡು ಡಿಸಿಷನ್ ತಗೊಂಡ್ರು. ಉಪಚುನಾವಣೆ ಆಯಿತು ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ. ಆವಾಗ ಹಿರಿಯವರೇ ಕೂತ್ಕೊಂಡು ಡಿಸಿಷನ್ ತಗೊಂಡ್ರು. ನೆಕ್ಸ್ಟ್ ಮುಂಬರುವ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆ, GBA, ಇದಕ್ಕೆಲ್ಲ ಕೂತ್ಕೊಂಡು ತೀರ್ಮಾನ ಎನ್ ಡಿ ಎನ ಅಶ್ವಿನ್, ನೀವ್ ಹೇಳಿ, ಮುಂದಿನ 2028ಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಮುಂದಿನ 2028ಕ್ಕೆ ನಾನು ಈಗಲೂ ಎದೆ ತಟ್ಕೊಂಡು ಹೇಳ್ತೀನಿ ಮೇಡಮ್, ನನ್ನ ಕುಮಾರಣ್ಣನೇ CM ಆಗಬೇಕು ಅಂತಾನೆ ನಾನು ನನ್ನ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳ್ತೀನಿ. ಅದರಲ್ಲಿ ಬೇಕು, ಇದು ಬೇಕು ನಿಮ್ಗೆ. ಅಲ್ಲಲ್ಲ, ಹೇಳ್ತೀನಿ ಏನಕ್ಕೆ ಅಂತಂದರೆ, ಇಲ್ಲಿ ನಾವು NDA ಭಾಗವಾಗಿದ್ದೀವಿ. BJP ಅವ್ರ ಹತ್ರ ಅವಾಗಲೇ ಮಾತಾಡಬೇಕಾದ್ರೆ ಹೇಳಿದ್ರಿ ಇದು ಔದಾರ್ಯನಾ ಅಂತ. ಖಂಡಿತವಾಗ್ಲೂ ಇದು ಒಂದೂವರೆ ವರ್ಷದ ಹಿಂದೆ ಹೋದರೆ NDA ಭಾಗವಾಗಿ ಸೇರಬೇಕಾ ಇಲ್ಲ ಅಂತಂದರೆ ಇಂಡಿ ಒಕ್ಕೂಟ ಆಗಬೇಕಂದಾಗ ಕರ್ನಾಟಕದ ಕಾಂಗ್ರೆಸ್ ಅವರು ಒಂಥರ ಏನೋ ಒಂಥರ ನಮ್ಮನ್ನ ತುಂಬ ಇವ್ರುಗಳು ಅಲ್ಲಿ ದೇಶದ ಮಟ್ಟಕ್ಕೆ ಹೋಗಿ ರಾಜಕಾರಣ ಮಾಡಿ ಯಾರ ಜೊತೆ ಸೇರ್ತಾರಪ್ಪ ಅಂತಂದ್ರೆ ಲೇವಡಿ ಮಾಡಿದರು. ಆದರೆ ಅವಾಗಲೂ ಆ ಸಂದರ್ಭದಲ್ಲಿ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಜೊತೆಗಿದ್ರಿ, ಬಟ್ ನೀವು ಗೆದ್ದವರಿಂದ ಹೋಗಬೇಕಾಗಿತ್ತು, ಹೋದ್ರಿ. ಇಲ್ಲಿ ಒಂದು ಸಭೆನೂ ಮಾಡಿದ್ರು ಇಂಡಿ ಒಕ್ಕೂಟನ ಬೆಂಗಳೂರಲ್ಲಿ. ಯಾವಾಗ್ಲೂ ಗೆದ್ದವರಿಂದ ಹೇಳ್ತೀನಿ, ಅದು ಇರಬೇಕು, ಪಕ್ಷಕ್ಕೆ ಅನಿವಾರ್ಯತೆ. ಯಾಕಂದ್ರೆ ಒಂದು ಪಕ್ಷ ದೀರ್ಘಕಾಲದವರೆಗೆ ಸುಭದ್ರವಾಗಿ ಇರಬೇಕು, ಒಂದು ಪಕ್ಷ ತನ್ನ ಒಂದು ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡು ಮುನ್ನುಗ್ಬೇಕು ಅಂತಂದ್ರೆ ಅಧಿಕಾರದಲ್ಲಿ ಇರಬೇಕು, ಅದು ಅನಿವಾರ್ಯತೆ ಇದೆ. ಸೊ ಒಂದು ಗೆದ್ದ ಪಕ್ಷದ ಹಿಂದೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ. ಹೇಳ್ತೀನಿ ಮೇಡಮ್, ಕರೆಕ್ಟ್. ನೋಡಿ ಮೇಡಮ್, ಇವಾಗ ಕಾಂಗ್ರೆಸ್ ಅವರು ಆ ಟೈಮಲ್ಲಿ ಒಂದು ಸ್ವಲ್ಪ ಕಿಚಾಯಿಸಿದ್ರು. ಇವರು JDS ಇಷ್ಟು ತಗೊಂಡಿದ್ದಾರೆ, ಇವ್ರಿಗೆ ದೇಶದ ರಾಜಕಾರಣದಲ್ಲಿ ಏನು ಚೇಂಜ್ ಮಾಡ್ತಾರೆ ಅಂತ ನಾವು ಅವಾಗಲೂ ಹೇಳಿದ್ವಿ. ನೋಡಿ, ಕಿಚಾಯಿಸಿದ್ರು ಅಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನೇ ಬೀಳಿಸಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂತ ಬಿಜೆಪಿ ಅವ್ರ ಜೊತೆ ಅದ್ ಹೆಂಗ್ ಹೋಗ್ತಾರೆ, ಇವ್ರಿಗೇನು ಅನ್ಸೋದಿಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಮೇಡಮ್, ಈಗ ಅದೊಂದು ಇತಿಹಾಸ ನಿಮ್ಗೂ ಗೊತ್ತಿದೆ, ಅದೇನು ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ. ನಾನು ಹೇಳ್ತಿರೋದು, ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು ಆಗಬೇಕು ಅನ್ನುವಂತಹ ಒತ್ತಡ ಜಾಸ್ತಿ ಆದಾಗ ಮತ್ತೆ ಅವರನ್ನ ಜಗ್ಗುವಂತ ಪ್ರಯತ್ನ ಆಗ್ಬೋದು. ಇವಾಗ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗ್ಬೋದು, ಹೇಳಕ್ಕಾಗಲ್ಲ ಸರ್. NDAಗೆ ಹೋಗ್ಬೇಕಾ, ಇಂಡಿ ಒಕ್ಕೂಟಕ್ಕೆ ಹೋಗ್ಬೇಕಾ ಅಂದಾಗ ಇದೇ ಕಾಂಗ್ರೆಸ್ ಅವ್ರು ಹೇಳ್ತಿದ್ರ. ಅವಾಗಲೂ ಹೇಳಿದ್ರು. ನೋಡಿ, ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷ ಇರ್ಬೋದು, ಹೋಗ್ತಿರುವಂಥವ್ರು ದೇಶವನ್ನು ಆಳಿದಂಥ ಮಾಜಿ ಪ್ರಧಾನಮಂತ್ರಿಗಳು, 2 ಬಾರಿ ರಾಜ್ಯವನ್ನು ಆಳಿದಂಥ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಹೋಗ್ತಿರೋದು. ಇದು ಬರೀ ರಾಜ್ಯಕ್ಕಲ್ಲ, ದೇಶದಲ್ಲೂ ಸಂಚಲನ ಆಗುತ್ತೆ. ಎಲ್ಲ ರಾಜ್ಯಗಳಲ್ಲೂ ಒಂದು NDA ಒಕ್ಕೂಟಕ್ಕೆ ಯಾರು ಸೇರ್ತಾರೆ, ಇಂಡಿ ಒಕ್ಕೂಟಕ್ಕೆ ಯಾರು ಸೇರ್ತಾರೆ ಅಂದಾಗ ಅವಾಗಲೂ ನಾವು ಚರ್ಚೆಗಳಾಯ್ತು, ಎಲ್ಲ ಆಯ್ತು. ಇವತ್ತು NDA ಭಾಗವಾಗಿದ್ದೀವಿ. ಏನೇ ಡಿಸಿಷನ್ ಆದ್ರೂ NDAನಲ್ಲಿರುವಂಥ ಹಿರಿಯವರು ಇರ್ತಾರಲ್ಲ ಸರ್. ಈಗ ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಇದ್ದಾರೆ, ಆರ್ ಅಶೋಕ್ ಅವರು ಇದ್ದಾರೆ, ವಿಜೇಂದ್ರ ಅವರು ಇದ್ದಾರೆ, ನಮ್ಮ ಪಕ್ಷದಲ್ಲಿ ದೊಡ್ಡಗೌಡರು ಇದ್ದಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಇದ್ದಾರೆ, ಹಾಗೂ ಅಮಿತ್ ಶಾ ಅವರು ಇದ್ದಾರೆ, ಪ್ರಧಾನಮಂತ್ರಿ ವಿಜೇಂದ್ರ, ಅಶೋಕ್, ಯಡಿಯೂರಪ್ಪ, ಬೊಮ್ಮಾಯಿ ಇವರೆಲ್ಲ ನಗಣ್ಯ. ಓನ್ಲಿ ಅಮಿತ್ ಶಾ ಮತ್ತು ಮೋದಿ ಅವ್ರ ಜೊತೆಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಯಾಕಂದ್ರೆ ಮೈತ್ರಿ ಬಂದಿದ್ದೇನೆ ಇಲ್ಲಿಂದ ಉಟ್ಕೋತಾ, ಮೈತ್ರಿ ಉಟ್ಕೊಂಡಿದ್ದ ಅಲ್ಲಿಂದ ಮೇಲಿಂದ ರಾಜ್ಯದಲ್ಲಿ ಹಿರಿಯ ರಾಜಕಾರಣಿಗಳು ಈಗ ತಾನೇ ಹೇಳಿದ್ರು 50 ವರ್ಷದ ರಾಜಕಾರಣ, ಯಾರು ಅಷ್ಟು ವರ್ಷ ಬದುಕಿದ್ರೆ ಸಾಕು ಅನ್ನೋ ಅಂತದ್ರಲ್ಲಿ. ಈಗ ನಾವೆಲ್ಲರೂ ಕೂಡ ರಾಜಕೀಯ ನೋಡಿದ್ದೀವಿ. ನಾವೆಲ್ಲರೂ ಆಲ್ಮೋಸ್ಟ್ ಆಲ್ ನಮ್ಮ ಸಮೀವುಲ್ಲಾ ಸರ್ ಅವ್ರನ್ನ ಬಿಟ್ರೆ ನಾವೆಲ್ಲರೂ ಒಂದು ಸಮಾನ ವಯಸ್ಕರು ಅಂತ ಅನ್ಸುತ್ತೆ. ಸೊ ನಾವು ನೋಡಿರುವಂತಹ ರಾಜಕೀಯ ಅನುಭವದಲ್ಲೇ ವೆನ್ ಇಟ್ ಕಮ್ಸ್ ಟು ಸೀಟ್ ಶೇರಿಂಗ್, ವೆನ್ ಇಟ್ ಕಮ್ಸ್ ಟು ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಾಗ ಅಣ್ತಮ್ಮಂದ್ರ ದಾಯಾದಿಗಳಾಗ್ಬಿಡ್ತಾರೆ. ಸೊ ಹಂಗಿದೆ ಪರಿಸ್ಥಿತಿ. ಹಾಗಾಗಿ ಈಗ JDS ಪಾರ್ಟಿ ಒಂದು ದೊಡ್ಡ ಕನಸನ್ನು ಹೊತ್ಕೊಂಡು ಓಡಾಡ್ತಾ ಇದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಕುಮಾರಸ್ವಾಮಿ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಕಾರ್ಯನಿರ್ವಹಿಸಕ್ಕಾಗಿಲ್ಲ. ಸೊ ಈ ಬಾರಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ತನ್ನದೇ ಆದಂತ ಕೆಲವೊಂದು ಕಿತಾಪತಿಗಳಿಂದಾಗಿ ಮತ್ತೆ ಅಧಿಕಾರಕ್ಕೆ ಬರುವಂತ ಎಲ್ಲಾ ಲಕ್ಷಣಗಳು ಇರೋದ್ರಿಂದ ದಿಸ್ ಇಸ್ ದಿ ಹೈ ಟೈಮ್ ಅಂಡ್ ವೆರಿ ಗುಡ್ ಟೈಮ್ ಫಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕುಮಾರಸ್ವಾಮಿ ಅವರು ಅಂತ. ಸೊ ಈಗ ನೀವು ಹೆಂಗೆ ಸ್ಟ್ರಾಂಗ್ ಆಗಿ ಪಿಚ್ ಮಾಡ್ತಿರೋ ಅಷ್ಟು ಸ್ಟ್ರಾಂಗ್ ಆಗಿ ಯು ವಿಲ್ ಗೆಟ್ ಇಟ್. ಈಗಲೇ ಎಲ್ಲ ಹೈಕಮಾಂಡ್ ಆದ್ಮೇಲೆ ನೋಡೋಣ, ಮುಂದಕ್ಕೆ ನೋಡೋಣ ಅಂತಂದ್ರೆ ತುಂಬಾ ಕಷ್ಟ. ಬಟ್ ನಿಮಗಿಂತ ನಿಮ್ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ದ್ಯಾಟ್ ಈಸ್ ಓಮ್ ಅಂತ. ಎಕ್ಸಾಕ್ಟ್ಲಿ ಮೇಡಮ್, ನೀವು ಒಂದು ಮಾತು ಹೇಳಿದ್ರಿ. ನಿಜವಾಗ್ಲೂ 2028 ತಯಾರಿನೇ ಅದು ಅಂದ್ಕೊಂಡ್ರು ಇವತ್ತು ನೋಡಿ 2 ಬಾರಿ ಇಬ್ಬರ ಜೊತೆನೂ ಸರ್ಕಾರ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆ ಕೊಟ್ಟಂಥ ಅಧಿಕಾರ ಆಡಳಿತಾವಧಿನಲ್ಲಿ ಮೇಡಮ್
ಯಾವುದೇ ಮೀಡಿಯಾಗಳು ಏನೇ ಇರಲಿ ಮೇಡಮ್, ಅವ್ರು ಬರ್ತಿದ್ದು ಕುಮಾರಣ್ಣವರು ಯಾವಾಗ ಸಾಲ ಮನ್ನಾ ಮಾಡ್ತಾರೆ, ಯಾವಾಗ ಸುವರ್ಣಸೌಧ ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ, ಯಾವಾಗ ಗ್ರಾಮ ವಾಸ್ತವ್ಯ ಮಾಡ್ತಾರೆ, ಯಾವಾಗ ಜನತಾ ದರ್ಶನ ಮಾಡ್ತಾರೆ ಅಂತ ಪ್ರತಿಯೊಂದು ಅವರ ಆಡಳಿತಾವಧಿನಲ್ಲಿ. ಇವತ್ತು ಕಾಂಗ್ರೆಸ್ 2.5 ವರ್ಷ ಆಯಿತು ಮೇಡಮ್. ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ. ಯಾಕೆ ಎಲ್ಲ ಫೇಲ್ಯೂರ್ ಆಗಿದೆ, ಸುಮ್ಮನೆ ಹಿಂಗೆ ನಾಟಕ ಮಾಡ್ಕೊಂಡು ಹೋಗೋಣ. ಅದನ್ನೇ ಮೇಡಮ್, ವಿರೋಧ ಪಕ್ಷಗಳು ಅಟ್ಲೀಸ್ಟ್ ಡಿಸ್ಕಷನ್ ಅಲ್ಲ ಆದ್ರೂ ಅದ್ರಲ್ಲಿ ಡಿಫ್ರೆನ್ಸ್ ಇರಲ್ಲ. ಆಡಳಿತ ಪಕ್ಷಕ್ಕೆ ಯಾಕೆ ಬೇಕು ಮೇಡಮ್ 139 ಸದಸ್ಯರನ್ನ ಇಟ್ಕೊಂಡು ಇವ್ರಿಗೆ CM ಕಿತ್ತಾಟ ಆಗ್ಲಿಕ್ಕೆ ಸಮ್ಮಿಶ್ರ ಸರ್ಕಾರ ನಡೆಸ್ತವ್ರ? ಈಗ ನಾನು ಅವಾಗ್ಲೇ ಹೇಳಿದೆ, ಕಿತ್ತಾಟಗಳು ನಮ್ಮ ಕರ್ನಾಟಕದ ರಾಜಕೀಯಕ್ಕೆ ಅಲ್ಲ 139 ಅವಶ್ಯಕತೆ ಇದೆಯಾ? 2028ಕ್ಕೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನೋ ವಿಚಾರವನ್ನು ನಾವು JDS ಮತ್ತು BJP ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಆದರೆ ನಿಮ್ಗೆ ಆ ಪ್ರಶ್ನೆ ಕೇಳಂಗಿಲ್ಲ ನಾವು, ಯಾಕಂದ್ರೆ ನಿಮ್ದು ಕಿತ್ತಾಟ ಆನ್ಗೋಯಿಂಗ್, ಅದು ಮುಗಿಯದ ಕತೆ ಆಗಿದೆ. ನಿಮ್ಗೆ 2028 ಮಾತಾಡೋಕ್ಕಿಂತ ಮುಂಚೆ ಈಗ ಯಾವಾಗ ಬಗೆಹರಿಯುತ್ತೆ ಅನ್ನೋ ಪ್ರಶ್ನೆನೇ ಸೂಕ್ತ ಅಂತ ಅನಿಸುತ್ತೆ. ಯಾಕಂದರೆ ಅದು ಟೂ ಫಾರ್ ಅನಿಸುತ್ತೆ. ಈ ಚರ್ಚೆ ನನಗೆ ಟೂ ಅರ್ಲಿ ಅನಿಸಿದ್ರು ಕೂಡ ನಿಮ್ಮ ವಿಚಾರದಲ್ಲಿ, ಕಾಂಗ್ರೆಸ್ ವಿಚಾರದಲ್ಲಿ ಇಟ್ಸ್ ಟೂ ಫಾರ್. ಯಾಕಂದರೆ ನಿಮ್ದು ಇನ್ನೂ ಮುಗ್ದೇ ಇಲ್ಲ. 2.5 ವರ್ಷ ಆಯಿತು, ನೀವಿನ್ನೂ ಸೆಟಲೇ ಆಗೋಕ್ಕಾಗ್ತಾ ಇಲ್ಲ ಈ ವಿಚಾರದಲ್ಲಿ. ಪಾಪ ಹೊಸಬ್ರು ಏನು ಮಾಡ್ಬೇಕಂತೀನಿ, ಅವ್ರಿಗೊಂದು ಸ್ವಲ್ಪ ಭಯ ಶುರುವಾಗಿದೆ. 2.5 ವರ್ಷ ಮುಗಿಸಿ ನಮ್ಗೆ ಆದಿ ಸುಗಮ ಮಾಡ್ತಾರಂದ್ರೆ ಇನ್ನೂ ಇವ್ರದ್ದು ಬಗೆಯೇ ಹರಿಯವಲ್ತಲ್ಲ. ನಮಗೆ ಮೇರಾ ನಂಬರ್ ಕಬ್ಬ ಆಗ ಬರ್ತಾ ಇಲ್ವ ನಮ್ಮ ನಂಬರ್ ಇವ್ರ ಜಗಳದಲ್ಲಿ ಅಂತ ಪಾಪ ಭಾಳ ಬೇಜಾರಾಗ್ತಾ ಇದ್ರು ಭಾಳಷ್ಟು ಜನ. ಏನು ಹೇಳ್ತೀರಿ? ಹೇಳೋದೇನಿದೆ ಮೇಡಮ್, ರಾಜಕಾರಣ ಇರೋದೇ ಹಿಂಗೆ. ರಾಜಕಾರಣದಲ್ಲಿ ನಾಳೆ ರಾಧಕ್ಕ ಬಂದು ಕೂತ್ಕೊಂಡು ನಿಕೇತ್ ರಾಜ್ ಮೌರ್ಯ ಬಂದು ಕೂತ್ಕೊಂಡ್ರೆ ನಾವಿಬ್ರು ಹಿಂಗೆ ಕಿತ್ತಾಡ್ತೀವಿ, ನಾವಿಬ್ರು ಹಿಂಗೆ ಜೊತೆಗಿರ್ತೀವಿ. ರಾಜಕಾರಣ ಇರೋದೇ ಹಿಂಗೆ. ಬೇರೆಯವರು ನಮ್ ಕಡೆಗೆ ಹಂಗಲ್ಲ. ಜನ ನೋಡಿ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತ ಏನಿದೆ, ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಜನರು ತುಂಬಾ ಜಾಗೃತರಾಗಬೇಕು. ಆದ್ರೆ ಇವತ್ತು ಜನ ಎತ್ತ ಹೊರಟಿದ್ದಾರೆ ಹಂಗಲ್ಲ. ಕಚ್ಚಾಡೋರು ಮಾತ್ರ ಅಲ್ಲ, ಅಲ್ಲಿ ಬಹಳಷ್ಟು ಚುನಾವಣೆಯಲ್ಲಿ ಮತಭ್ರಷ್ಟಾಚಾರದಿಂದ ಶುರುವಾಗಿ ಇಡೀ ವ್ಯವಸ್ಥೆ ಭ್ರಷ್ಟಾಚಾರ ಆರಂಭವಾಗುತ್ತೆ. ಮತಭ್ರಷ್ಟಾಚಾರವೇ ಎಲ್ಲ ಭ್ರಷ್ಟಾಚಾರದ ತಾಯಿ ಬೇರು. ಸೊ ಇದೆಲ್ಲವೂ ಗೊತ್ತಿರುವಂಥ ಸಂಗತಿನೇ. ಆದರೆ ಇವತ್ತು ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿ ಬಂದು ಹೋಗಿದೆ. ಸೊ ಅದನ್ನು ಒಂದು ಕಡೆ ಪಕ್ಕಕ್ಕಿಡೋಣ. ಆದರೆ ನಮ್ಮ ಪಕ್ಷದಲ್ಲಿ ಇವತ್ತು ನೀವು ಉಲ್ಲೇಖ ಮಾಡಿ ಹೇಳ್ತಾ ಇದ್ರಿ, ಇದು ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಮತದಾರರು ಪ್ರಜ್ಞಾಪೂರ್ವಕವಾಗಿ ಕಾಂಗ್ರೆಸ್ ಪಾರ್ಟಿಯನ್ನು ಆಯ್ಕೆ ಮಾಡಿದ್ದಾರೆ, ಹೌದಲ್ಲ ಸರ್? ಆದರೂ ನಿಮ್ದು ರಾಜಕಾರಣ, ನಿಮ್ದು ಕಚ್ಚಾಟ, ನಿಮ್ದು ಜಗಳ ಮುಗುದಿಲ್ಲ. ಮತ ಹಾಕಿದಂತಹ ಜನಸಾಮಾನ್ಯರಿಗೆ ಭ್ರಷ್ಟರೆಂಬಂತೆ ಕಾಣ್ತಾ ಇದ್ದಾರೆ. ಇಲ್ಲ, ನಾನು ಹೇಳ್ತಿರೋದು ಏನಂತಂದ್ರೆ, ನೋಡಿ ಇಷ್ಟಂತೂ ಸತ್ಯ. ಏನು, ಚುನಾವಣೆಯೊಳಗಡೆ ಎಲ್ಲಾ ಸಂದರ್ಭದಲ್ಲಿಯೂ ಎಲ್ಲಾ ಪಕ್ಷದವರು ಕೂಡ ಟಿಕೆಟ್ ಕೊಡೋದು ಯಾರಿಗೆ ಅನ್ನೋ ಪ್ರಶ್ನೆ ಬಂದ್ರೆ ಯಾರು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ. ಯಾಕದು ಅಂತ ಅಂದ್ರೆ ಸ್ವಾನುಭವನ ಅಲ್ಲಲ್ಲ, ಸ್ವಾನುಭವ ಇಲ್ಲ, ನಾವು ಕಂಡಿದ್ದೀವಿ, ಎಲ್ಲ ಕಡೆಗಳಲ್ಲೂ ನೋಡಿದ್ದೀವಿ. ಸೊ ನಾನೀಗ ಇಷ್ಟು ಏನ್ ಹೇಳ್ತಿರೋದು, ಟಿಕೆಟ್ ಸಿಗದಲೇ ಇರೋದಕ್ಕೆ ಅದ್ ಕಾರಣ ಇಲ್ಲ, ಅದು ಕಾರಣ ಅಲ್ವೇ ಅಲ್ಲ, ಖಂಡಿತ ಅಲ್ಲ. ನನಗೆ ಟಿಕೆಟ್ ಕೊಡೋದಕ್ಕೆ ಪೈಪೋಟಿ ಆಗಿತ್ತು. ನನಗೆ ಟಿಕೆಟ್ ತಗೊಳ್ಳಿ ನೀವು ಅಂತ ನನಗೆ ಬಹಳಷ್ಟು ಫೋರ್ಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅಪ್ಪ ತಗೊಂಡ್ರೆ ಪ್ರಜ್ವಲ್ ರೇವಣ್ಣ ಅವರು ಸೂಟ್ ಕೇಸ್ ಇದ್ದವರಿಗೆ ಮಾತ್ರ ಕುಮಾರಣ್ಣಂತ ಬೆಲೆ JDS ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹೇಳಿದ್ರು. ನಿಜವಾಗ್ಲೂ ನಾವು JDS ಪಾರ್ಟಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕೆಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಅವರು ರಿಯಲ್ ಎಸ್ಟೇಟ್ ಟೈಕೂನ್ಸ್, ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ದುಡ್ಡು ಮಾಡಿದಂಥವ್ರು ಮತ್ತು ದೊಡ್ಡ ದೊಡ್ಡ ಗಣಿ ಉದ್ಯಮಿಗಳು, ಇಂಥವ್ರನ್ನೆಲ್ಲ ಅವರು MLC ಮಾಡಿದ್ದಾರೆ ಸರ್. ಸೊ ವಿವಿಧ ಕ್ಷೇತ್ರಗಳಲ್ಲಿ ತುಂಬಾನೇ ಆರ್ಥಿಕವಾಗಿ ಸಾಧನೆ ಮಾಡಿದವ್ರಿಗೆ ಅವ್ರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಕೊಡ್ಬೇಕಾಗುತ್ತೆ, ಯಾಕೆ ಅಂದ್ರೆ ಪಾರ್ಟಿ ಉಳಿಬೇಕು ಅಂತ. ಸೊ ಹಂಗಾಗಿ ಇಟ್ಸ್ ಆಲ್ ಸರ್ವೈವಿಂಗ್ ಸರ್, ಅಲ್ವಾ ಸರ್? ಸರ್ವೈವ್ ಆಗೋದಕ್ಕೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನೀವು ಭಾಷಣ ಹೊಡೆಯೋದು ಬಿಟ್ಟು ಈ ಕಚ್ಚಾಟ ಕಿತ್ತಾಟ ಯಾವಾಗ ಬಗೆಹರಿಯುತ್ತೆ ಅನ್ನೋದನ್ನ ಒಂದು ಹೇಳ್ರಿ. ಯಾಕಂದ್ರೆ ಮುಂದೆ ಪ್ರಿಪೇರ್, ಎಲ್ಲಾ ಪಕ್ಷಗಳು ಮುಂದಕ್ಕೆ ಪ್ರಿಪೇರ್ ಆಗ್ತಿದಾವೆ ಹೊರತು ನೀವು ನಿಂತಲ್ಲೇ ನಿಂತೀರಿ. ಯಾಕೆಂದ್ರೆ ಒಬ್ರು ಸಿದ್ದರಾಮಯ್ಯ ಹೋಗಕ್ಕೆ DK ಶಿವಕುಮಾರ್ ಬಿಡ್ತಾ ಇಲ್ಲ, DK ಶಿವಕುಮಾರ್ ಆಗಕ್ಕೆ ಸಿದ್ದರಾಮಯ್ಯನವ್ರು ಬಿಡ್ತಾ ಇಲ್ಲ. ಹಿಂಗಾಗಿ ನಿಂತಲ್ಲೇ ನಿಂತು ಬಿಟ್ರಿ ನೀವು. ನಾನು ಹೇಳೋದು,
ಪಾಪ ವಿರೋಧ ಪಕ್ಷದಲ್ಲಿ ಇದ್ದವರೇ ಒಬ್ಬರ ಕಾಲೊಬ್ರು ಇಷ್ಟೊಂದು ಜಗ್ಗಳ್ತಾವ್ರೆ. ಅಧಿಕಾರದಲ್ಲಿ ಇದ್ದಾಗ ಜಗ್ಗೋದ್ರೊಳಗಡೆ ಏನ್ ಆಶ್ಚರ್ಯ ಇದೆ? ಆಗ್ಬಾರ್ದು, ಏ, ಮಾತಾಡ್ತೀನಿ ನೋಡು, ನೀನ್ ಮಾತಾಡುವಾಗ ನಾನು ಎಷ್ಟು ಸೌಜನ್ಯದಿಂದ ಹೇಳಿ ಹೇಳಿ, ನೀವು ಮುಂದಕ್ಕೆ ಬನ್ನಿ ಸರ್. ನೀವು ಅಧಿಕಾರದಲ್ಲಿ ಇದ್ದವರೇ ಜಗಳ ಈಸ್ ವೆರಿ ಕಾಮನ್ ಅಲ್ಲ ಇನ್ ನೋಡಿ, ಪಾಲಿಟಿಕ್ಸ್. ಹೌದೌದು ಕಿತ್ತಾಟ, ನೋಡಿ, ಅಧಿಕಾರದ ಬಗ್ಗೆ ಕಿತ್ತಾಟ, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಹಠ ಜಗಳ. ಸಿದ್ದರಾಮಯ್ಯನವ್ರಿಗಿತ್ತು, ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಹಠ ಡಿ ಕೆ ಶಿವಕುಮಾರ್ ಅವ್ರಿಗಿದೆ, ನಾನು ಒಂದ್ಸರ್ತಿ ಅವಕಾಶ ಮುಖ್ಯಮಂತ್ರಿ ಸಿಗಬೇಕು ನನಗೆ ಅನ್ನೋಂತ ಆ ಆಶಯ ಇರುವಂತವ್ರು ಬಹಳಷ್ಟು ಜನ ನಮ್ಮ ಪಾರ್ಟಿ ಒಳಗಡೆ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಒಳಗಡೆ ಅಂತದೊಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ. ಇವ್ರ ತರ ಸ್ವೇಚ್ಛಾಚಾರದ ರೂಪವನ್ನ ಪಡೆದಿದೆ. ಸ್ವೇಚ್ಛಾಚಾರ ಅಲ್ಲ ನೋಡಿ, ಸ್ವೇಚ್ಛಾಚಾರ ಅಲ್ಲ. ಇಲ್ಲಿ ಯಾರದ್ದು ಜಹಗೀರಿಲ್ಲ, ಯಾರಿಗೆ ಜನಬೆಂಬಲ ಇದೆ, ಯಾರ ಪರವಾಗಿ ಹೆಚ್ಚು ಗಟ್ಟಿ ಧ್ವನಿಯಲ್ಲಿ ಜನ ಮಾತನಾಡ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಪಕ್ಷದ. ನೀವು ನಾನು ನೋಡಿರುವಂತಹ ರಾಜಕಾರಣಿಗಳಲ್ಲಿ, ನಾನು ನೋಡಿರುವಂತಹ ವಕ್ತಾರರುಗಳಲ್ಲಿ ಅನ್ಬಯಾಸ್ಡ್ ಆಗಿ ತುಂಬ ರಿಯಾಲಿಟಿಗೆ ಹತ್ತಿರವಾಗಿ ಮಾತಾಡೋರು ತಾವು. ಆಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು, ಜನರಿಗೆ ಹತ್ತಿರವಾಗಿರೋ ಜನಾಭಿಪ್ರಾಯದ ಬಗ್ಗೆ ತಮಗೆ ಗೊತ್ತಿರೋರು. ಸೊ ಈಗ ಸದ್ಯ ಕುರ್ಚಿ ಕಿತ್ತಾಟ ಏನಿದೆ ಸರ್, ಅದು ಹೀಗೆ ಆನ್ಗೋಯಿಂಗ್ ಪ್ರಾಸೆಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಪೂರ್ಣ ವಿರಾಮ ಇಡಲೇಬೇಕು. 2.5 ವರ್ಷ ಆಯಿತು. ಇನ್ನು 2 ವರ್ಷ 2 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಪಾರ್ಟಿ ಸಂಘಟನೆ ಮಾಡಬೇಕು, ಪಾರ್ಟಿಯನ್ನು ಮುಂದಿನ ಎಲೆಕ್ಷನ್ಗೆ ತಯಾರಿ ಮಾಡಬೇಕು. ಸೊ ಇಂತಹ ಸಂದರ್ಭದಲ್ಲಿ ಮಾಡಬೇಕಾದವ್ರು ನಿನಗ ನನಗ ನಾನಾ ನೀನಾ ಅಂತ ಕಿತ್ತಾಡ್ತಾ ಇದ್ರೆ ಕೆಲಸಗಳು ಮುಂದಕ್ಕೆ ಹೋಗಲ್ಲ. ಏನಿಲ್ಲ, ಈಗ ಸದ್ಯಕ್ಕೆ ಅವ್ರಿಬ್ಬರನ್ನು ಬಿಟ್ಟು ಉಳಿದವ್ರು ಕೆಲಸ ಮಾಡ್ತಾರ? ಹಾಗಲ್ಲ ನೋಡಿ, ನಮ್ದು ಪುಷ್ಪುಲ್ ಟ್ರೈನ್ ಇದ್ದಂಗೆ, ಒಬ್ರು ಹಿಂದೆಯಿಂದ ತಳ್ತಾರೆ, ಇನ್ನೊಬ್ರು ಒಬ್ರು ಮುಂದೆಯಿಂದ ಮುಂದೆಯಿಂದ ತಳ್ತಾರೆ. ಮುಂದೆಯಿಂದ ಹಾಗಾಗಿ ಅದು ಎಲ್ಲೂ ಹೋಗೋದೇ ಇಲ್ಲ. ಇಲ್ಲ, ಮುಂದೆಯಿಂದ ಎಳಿತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರ್ಕಾರ ಅಂತ ಬಂದಾಗ ಸಿದ್ದರಾಮಯ್ಯನವರು ಇಂಜಿನ್ ಆಗಿ ಮುಂದೆ ನಿಂತ್ಕೊಳ್ತಾರೆ, ಪಕ್ಷ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಇಂಜಿನ್ ಆಗಿ ಮುಂದೆ ನಿಂತ್ಕೊಳ್ತಾರೆ. ಸೊ ಒಬ್ರಿಗೊಬ್ರು ಪಕ್ಷ ಅಂತ ಬಂದಾಗ ಆ ವಿಚಾರದಲ್ಲಿ ಯಾವುದೇ ಇಂಟರ್ಫಿರೆನ್ಸ್ ಇವ್ರು ಮಾಡ್ತಾ ಇಲ್ಲ. ಜಿಗದವರು ಡ್ರೈವರ್ ಸೀಟ್ ಪಕ್ಕ ನಿಂತಾರ, ಎತ್ತರ ಕುತ್ಕೊಳ್ಳೋಣ ಅಂತ ಹೇಳಿ. ಹೌದು ಜೊತೆಗಿದ್ದಾರೆ. ಮತ್ ನಾನು ಹೇಳೋದೇನು ಅಂತಂದ್ರೆ, ಅವರಿಬ್ರು ಕೂಡ ಮಹತ್ವಾಕಾಂಕ್ಷಿಗಳೇ. ಅವರಿಬ್ಬರದು ಸರ್ ಈ 5 ವರ್ಷದೊಳಗೆ ಮುಗೀತದಲ್ರಿ ಸರ್? ಏನು ಕೋಟಾ ಹೈಕಮಾಂಡ್ ಟು ದಿ ಆಡಿಯನ್ಸ್ ಏನ್ ಹೇಳ್ತಾರೆ ಅಂತ. 2028ಕ್ಕೆ ಹಾಗೆಯೇ ನಾವೇನು ಅಂದರೆ ಒಬ್ಬ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರೋಂಥ, ಸಮಾಜವಾದಿಯಾದಂಥ, ಸಾಮಾಜಿಕ ನ್ಯಾಯದಲ್ಲಿ ಅತಿ ಹೆಚ್ಚು ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನಮ್ಮ ಆಶಾಭಾವನೆ. ಕಾಂಗ್ರೆಸ್ ಅವರ 1000 ದಿನಗಳ ಸಾಧನೆಯಲ್ಲಿ ನೋಡಿದ್ರೆ ಅವ್ರದ್ದು ಯಾವುದೂ ಹಗರಣ ಇಲ್ಲ ಅಂದರು. ಮೂಢ ಹಗರಣ, ಈ ವಾಲ್ಮೀಕಿ ಹಗರಣ, ಗೃಹಲಕ್ಷ್ಮಿ 5,000 ಕೋಟಿ ಹಗರಣ, ಇದನ್ನು ಯಾವುದೂ ಲೆಕ್ಕಕ್ಕೆ ತಗೊಂಡಿಲ್ಲ ಅನಿಸುತ್ತೆ. ಇನ್ನೊಂದು 2.5 ವರ್ಷ ಲೂಟಿ ಮಾಡಿಬಿಟ್ಟು ಮುಂದಿನ ಚುನಾವಣೆಗೆ NDA ಪಕ್ಷದ ಅಭ್ಯರ್ಥಿ CM ಆಗ್ತಾರೆ ಅಂತ. ಈಗ BJPಯವರು ಮತ್ತು ಏನು ಜನತಾ ದಳದವರು ಇವರಲ್ಲಿ ಈಗ ವಿರೋಧ ಪಕ್ಷವಾಗಿ ಕೂತಿದ್ದಾರೆ. ಇವರು ಯಾರೂ ಕೂಡ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ನಡೆಸ್ತಾನೇ ಇಲ್ಲ. ವಿಜೇಂದ್ರ ಅವ್ರ ಕಾಲನ್ನ ಅಶೋಕ್ ಅವ್ರು ಹೇಳಿರ್ತಾರೆ. ಈ ಥರ ಇವ್ರುಗಳು ಸರ್ಕಾರವನ್ನು ಎದುರಿಸೋಕ್ಕೆ ಯಾರ ಕೈಲೂ ಸಾಧ್ಯನೇ ಆಗ್ತಾ ಇಲ್ಲ. ಆಮೇಲೆ ಯಾರು ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ BJPನಲ್ಲೂ ಯಾರೂ ನಾಯಕರು ಸಿಗ್ತಾ ಇಲ್ಲ. ಜನತಾದಳದಲ್ಲಿ ಇವರೇನು ಡ್ಯಾಡಿ ಅಂತ ಹೇಳ್ಕೊಂಡು ಇವತ್ತು ಮುಖ್ಯಮಂತ್ರಿ ನಾನು ಆಗ್ಬಿಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಈಗ ಇವರು ನಿಮಗೆ ಜನತಾದಳದಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಕಾಣ್ತಿದ್ದಾರೆ, ಅಲ್ಲ ಮುಖ್ಯಮಂತ್ರಿ ಕಾಣ್ತಾರೆ ಅಂದ್ರೆ ಮುಖ್ಯಮಂತ್ರಿ ಅಲ್ಲಿರೋರೇ ಅಷ್ಟೇ ಆಗೋದಲ್ವಾ? ಕುಮಾರಸ್ವಾಮಿ ಆಗ್ಬೋದು, ಅಷ್ಟು ಬಿಟ್ರೆ ಬೇರೆ ಯಾರಿದ್ದಾರೆ ಇವಾಗ ಜನತಾದಳದಲ್ಲಿ? ಅದು ಬಿಟ್ರೆ ಬೇರೆ ಯಾರು ಕಾಣ್ತಾನೆ ಇಲ್ಲ. JDS ಅಲ್ಲಿ ನಾಯಕರುಗಳಿಲ್ಲ, ಇರೋದೇ ಕುಮಾರಸ್ವಾಮಿ ಒಬ್ರು. ಅವ್ರು ಬಿಟ್ರೆ ಯಾರಿದ್ದಾರೆ? ಹೇಳ್ಕೊಳ್ಳೋಂತ ನಾಯಕರು ಯಾರು ಇಲ್ಲ ಮೇಡಮ್. ಈಗ ಹೌದು, ಈಗ ಪಕ್ಷ ಅಂತ ಅಂದ್ರೆ ನಾವು ಈಗ ಒಂದು ತಾಲೂಕು ಹೋಗ್ತೀವಿ, ಜಿಲ್ಲಾ ಕೇಂದ್ರಕ್ಕೆ ಹೋಗ್ತೀವಿ, ಒಂದು ರಾಜ್ಯ ಸುತ್ತಾಡ್ಬೇಕಾದ್ರೆ ಕುಮಾರಣ್ಣವರೇ ಬರಬೇಕು ಮೇಡಮ್. ಕುಮಾರಣ್ಣವ್ರು ಇಟ್ಕೊಂಡೆ ನಾವು ಮತ ಕೇಳೋದು. ಎಲ್ರು ಇದಾರೆ ಸ್ವಾಮಿ, ಎಲ್ರು ಇದಾರೆ ಕೇಳಿ. ನಾನು ನಾಯಕ ಆಗ್ಬೇಕಂದ್ರೆ ಮೇಡಮ್ ಏನ್ ಗೊತ್ತಾ ಮೇಡಮ್, ರಾಧಾ ಮೇಡಮ್, ಜನತಾದಳದಲ್ಲಿ ಯಾರು ನಾಯಕರಿದ್ದಾರೆ? ಯಾರೂ ನಾಯಕರಿಲ್ಲ. ಒಂದು ಈಗ ಅವ್ರು ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಅವ್ರು ಹೇಳಿದ್ರು, ಅವ್ರು ಹೇಳ್ತಾ ಇದಾರೆ ಈಗ ಜನತಾ ಪಕ್ಷದಲ್ಲಿ ಹಣ ಕೇಳಿಸ್ಕೊಳ್ಳೋಣ. ಸಣ್ಣದು CD 100 ಅಲ್ಲಿ ಓಡಾಡ್ಕೊಂಡು ಇದ್ದವ್ರನ್ನ ಕರ್ಕೊಂಡ್ ಬಂದು ಜಿಲ್ಲಾ ಪಂಚಾಯತ್ ಮಾಡಿ, MLA ಮಾಡಿ, ಶಾಸಕರು ಮಾಡಿ, ಸಚಿವರನ್ನ ಮಾಡಿ, ಮುಂದಕ್ಕೆ ದೊಡ್ಡ ಲೀಡರ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಹೋಗಿ ನಾವು ಲೀಡರ್ ಅಂತ ಹೇಳ್ಕೊಂತಾರೆ. ಅವಾಗ ಬೆಳೆಸಿರೋಂತ ದೇಶ ಏನಾಗ್ಬೇಕಣ್ಣ? ನಿಮ್ಮಲ್ಲಿ ಅರ್ಧ ಡಜನ್ ಮಿನಿಸ್ಟರ್ ಶಾಸಕರುಗಳು ನಮ್ಮ ಪಕ್ಷದಿಂದ ಬಂದವರಣ್ಣ. ಕುಮಾರಣ್ಣ ದೇವೇಗೌಡರು ಬೆಳೆಸಿದವರು ಕಾರಣ. ಅವರು ಅರ್ಧ ಕ್ಯಾಬಿನೆಟ್ 34 ಜನ ಅವರಲ್ಲ,
ಕ್ಯಾಬಿನೆಟ್ ಅಲ್ಲಿ 34 ಜನ, ಅದ್ರಲ್ಲಿ ಅರ್ಧ ಪಾಲು ನಂಬರ್ ಅಣ್ಣ. ಯಾಕೆ ಸಿದ್ದರಾಮಯ್ಯ ಕಳಿಸ್ಕೊಳ್ಳಿಲ್ಲಪ್ಪ? ನಂಬರ್ ಅಣ್ಣ. ಸಿದ್ದರಾಮಯ್ಯನ ಯಾಕೆ ಕಳಿಸ್ಕೊಳ್ಳಿಲ್ಲಪ್ಪ? ಜಾರಕಿಹೊಳಿ ಸಾಹೇಬ್ರು ನಂಬರ್ ಅಣ್ಣ. ಒಬ್ಬರು ನಾಯಕರು ಅಶ್ವಿನ್ ಒಂದ್ ನಿಮಿಷ, ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಒಂದ್ ಮಾತು ಹೇಳಿದ್ರು, ನೀವು ಕೇಳಿಸ್ಕೊಳ್ಳಿಲ್ವಾ? ನಾನು ಅದೇ ವೇದಿಕೆಯಲ್ಲಿ ಅಲ್ಲ ಇದ್ದೆ ಮೇಡಮ್. ಇದ್ರಲ್ಲ, ಇದ್ದೆ. ಏನ್ರಿ ನಮ್ಮನ್ನ ಅಪ್ಪ ಮಕ್ಕಳ ಪಕ್ಷ ಅಂತಿದ್ರಿ, ನೀವೇನ್ರಿ ಮಾಡ್ತಿದ್ದೀರಿ ಸಿದ್ದರಾಮಯ್ಯನವ್ರೆ? ನಿಮ್ ಮಗ ಯತೀಂದ್ರ ಹೈಕಮಾಂಡ್ ಅಂತ ಹೇಳ್ತಾರಲ್ಲ, ಸೊ ನಿಮ್ದು ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿ ಅವ್ರಿಗೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸನ್ಮಾನ್ಯ ನಿಖಿಲ್ ಕುಮಾರಣ್ಣ ಅವರು ಒಂದು ದಿನನೂ ವಿಧಾನಸೌಧ ಮೆಟ್ಲತ್ತಿರ್ಲಿಲ್ಲ ಸ್ವಾಮಿ. ಇವತ್ತು ಸಿದ್ದರಾಮಣ್ಣ ಅವರು ಅವ್ರ ಮಗನ್ನ ಸೂಪರ್ CM ಆಗಿ ಮಾಡ್ಕೊಂಡು ಕಾಂಗ್ರೆಸ್ ಅವ್ರನ್ನ ನಾಚಿಗೇಡಿಗೆ ಮಾಡ್ತಿದ್ದಾರೆ. ಒಬ್ರದ್ದು ಕಿಮ್ಮತ್ತಿಲ್ಲ. ಗೃಹ ಸಚಿವರು ಹೇಳ್ತಾರೆ ಬನ್ರಿ ಮೀಟಿಂಗ್ ಅಟೆಂಡ್ ಮಾಡ್ಬೇಕಂತ CM ಅವ್ರು ಕರೆದ್ರೆ, ಯಾಕಪ್ಪ ನಿಮ್ಮ ಮಗನೇ ಅವನಲ್ಲ, ಅವರೇ ನೋಡ್ಕೊಂಡು ತರ್ಬಿಡೋಣ ನಾನ್ ಬಂದು ಏನ್ ಪ್ರಯೋಜನ ಅಂತಾರೆ. ಅದಂತ ಅಂತಾರೆ. ಇದಕ್ಕಿಂತ ಬೇಕಾ? ನೀವ್ ಹೆಸರು ಹೇಳಿದ್ರಲ್ಲ ಯಜಮಾನ್ರೆ. ಈಗ ಬೊಮ್ಮಾಯಿ ಅವರಿಗೆ ಆಲ್ರೆಡಿ ಅವಕಾಶ ಕೊಟ್ಟಾಯ್ತು. ಅವರು ಮುಂಚೂಣಿಲಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್, ಅವರಿಗೆ ಅವಕಾಶ ಕೊಟ್ಟಾಯ್ತು. ಈಗ ಮುಂದಿನ ಬಾರಿ ನೋಡೋದಾದ್ರೆ ನಮಗೆ ಪ್ರಹ್ಲಾದ್ ಜೋಶಿ ಅವರು ಎದ್ದು ಕಾಣ್ತಾ ಇದ್ದಾರೆ. ನಮಗೆ ನಮ್ಮ ರಾಜ್ಯದಲ್ಲಿ ಯಾರು ಸಮರ್ಥವಾಗಿ ಮುಖ್ಯಮಂತ್ರಿ ಸ್ಥಾನ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಪ್ರಹ್ಲಾದ್ ಜೋಶಿ ಅಂತ ನಾವು ಹೇಳ್ಬೋದು. ಸರ್, ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನ ಒಬ್ಬ ಕಾರ್ಯಕರ್ತರು ಇಲ್ಲಿ ಮುನ್ನೆಲೆಗೆ ತಂದಿದ್ದಾರೆ ಸರ್. ಸೊ ಆ ಹೆಸರನ್ನು ತಳ್ಳಿ ಹಾಕುವ ಆಗಿಲ್ಲ ಸರ್. ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಅದರ್ವೈಸ್ ಆಲ್ಸೋ ಅವಾಗ ಪ್ರಹ್ಲಾದ್ ಜೋಶಿ ಅವರ ಹೆಸರು ಬರ್ತಾನೆ ಇರುತ್ತೆ ಸರ್. ಯಾಕೆಂದ್ರೆ ಈಗ ಒಬ್ಬ ಈ ಹಿಂದೆ ಅವರು ಸದನವನ್ನ ನಡೆಸಿದಂತಹ ರೀತಿ ಆಗಿರಬಹುದು, ಮತ್ತು ಇಡೀ BJP ಪಕ್ಷದಲ್ಲಿ ಒಂಥರ ಅಂದರಿಕಿ ಮಂಚಿವಾಡು ಅನಂತರಾಮಡು ಅನ್ನೋ ರೀತಿಯಲ್ಲಿ ಇವನ್ RSS, ಇವನ್ ಯಡಿಯೂರಪ್ಪ, ಇವನ್ ಈಶ್ವರಪ್ಪ ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ಸಂಬಂಧ ಒಳಗೆ CM ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋದಿರ್ಬೋದು. ಮತ್ತೆ ಅವರ ಮೈತ್ರಿ ಪಕ್ಷದ ಸದಸ್ಯರಾದ ಕುಮಾರಸ್ವಾಮಿ ಅವರಿಂದ ಪೇಶ್ವೆಯವರು ಅಂತ ಬಣ್ಣಿಸಲ್ಪಟ್ಟಂತಹ ವಿಶೇಷವಾದ ಗುಣಗಳಿರಬಹುದು. ನಾವೆಲ್ಲ ಹೇಳಿದ್ದು ಯಾರೋ ಏನೋ ಅಂದ್ರಲ್ಲ, ಹೋಮ್ ಡ್ಯಾಡಿ ಅಂದಿದ್ದು ಅವ್ರು ಅಂದಿದ್ದು. ಹೀಗಾಗಿ ಇವೆಲ್ಲ ಎಕ್ಸ್ಟ್ರಾ ಕ್ವಾಲಿಟೀಸ್ಗಳು ಇರೋದ್ರಿಂದ ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದ ಆಂತರಿಕ ವಿದ್ಯಮಾನಕ್ಕೆ ಹೊಸ ತಿರುವು ಕೊಡುವ ಸ್ಟೇಟ್ಮೆಂಟ್ ಅದು. ಹೊಸ ತಿರುವು ಕೊಡುವ ಸ್ಟೇಟ್ಮೆಂಟು. ಮತ್ತೆ ಇದೆಲ್ಲದು ಸೀರಿಯಸ್ ಆಗಿ ನಡೆದು ಬಿಟ್ರೆ ಎಲೆಕ್ಷನ್ ಏನಾರ ಇರ್ಲಿ, ಯಾವನ್ ಆಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನೋಡೇ ಬಿಡೋಣ ಒಂದ್ ಕೈ, ಯಾರು ಆಗದೆ ಬೇಡ ಅನ್ನೋ ರೇಂಜಿಗೆ ದೊಡ್ಡ ಸ್ಫೋಟಕ ವಿದ್ಯಮಾನಕ್ಕೆ ಕಾರಣವಾಗುವ ಸ್ಟೇಟ್ಮೆಂಟ್ ಬಿಜೆಪಿಯಲ್ಲಿ. ಸೋತ್ರು ಪರವಾಗಿಲ್ಲ. ಆಲ್ ರೈಟ್. ಎಸ್, ನನ್ನ ಹೆಸರು ಕೃಷ್ಣೇಗೌಡ ಅಂತ, ನಾನು ಕನ್ನಡ ಪರ ಹೋರಾಟಗಾರ. ಇವತ್ತು ನಾನು ರಾಜ್ಯ ಪ್ರವಾಸ ಮಾಡಿದಾಗ ಜನಗಳು ಮಾತಾಡ್ತಾ ಇರ್ತಕ್ಕಂಥದ್ದು, ಇವತ್ತಿನ ಸರ್ಕಾರ ಆಗಲಿ ಮತ್ತು BJP ಹೋದಂಥ ಸರ್ಕಾರಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾಣಲಿಲ್ಲ. ಮುಂದೆ ಮಾತಾಡ್ತಾ ಇರ್ತಕ್ಕಂಥ ಸರ್ಕಾರ ಏನಿದೆ ಅಂದರೆ, ಮುಂದೆ ಒಳ್ಳೆ ಮುಖ್ಯಮಂತ್ರಿ ಬರಬೇಕು, ಮುಖ್ಯಮಂತ್ರಿ ಯಾರಾಗಬೇಕನ್ನೋ ಮಾತು ನಾನು ಸುಮಾರು ಕಡೆ ಹೋದಾಗ ಕೇಳಿದ್ದೀನಿ. ಕುಮಾರಸ್ವಾಮಿನೇ ಆಗಬೇಕನ್ನೋ ಒಂದು ಭಾವನೆ ಎಲ್ಲರಲ್ಲೂ ಇದೆ. 2028ಕ್ಕೆ ನಮ್ಮ ಪಕ್ಷದ ವತಿಯಿಂದ ನಾವು ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಆಸೆ. ಮತ್ತು ಇವಾಗ ಸರ್ಕಾರ ರಚನೆ ಮಾಡಲಿಕ್ಕೆ 113 ಸೀಟ್ ಬೇಕಾಗಿರೋದು. ಸೊ ಅದರಲ್ಲಿ ನಾವು 57 ಸೀಟ್ ಗೆದ್ರು ಸಾಕು, ಅರ್ಧ ಗೆದ್ರು ಸಾಕು, ನಾವು ಎಲಿಜಿಬಲ್, ನಾವು ಮುಖ್ಯಮಂತ್ರಿ ಆಗಕ್ಕೆ ಎಲಿಜಿಬಲ್. ಬಿಜೆಪಿ ಎಷ್ಟೆಲ್ಲ ಗೆಲ್ಲಿ, ನೀವು ಆ ತರ ಟಾರ್ಗೆಟ್ ಸೆಟ್ ಮಾಡಬೇಡಿ ಸೊ ಆದ್ರಿಂದ ನೀವೇ ಟಾರ್ಗೆಟ್. ಮತ್ತೆ ಇನ್ನೊಂದೇನು ಅಂದ್ರೆ ಕುಮಾರಣ್ಣ ಈಗ ತಡ್ರಿ 57 ಸೀಟ್ ನೀವು, ನಾನು ಹೇಳ್ತೀನಿ ಆಗಬೇಕು ಅಂದ್ರೆ ನೀವು 20 ತಗೊಂಡ್ರು ಆಗ್ತೀರಿ. ಇಲ್ಲ ಅರ್ಧಕ್ಕಿಂತ ಒಂದು ಸೀಟ್ ಜಾಸ್ತಿ ತಗೊಂಡ್ರೆ ನಾವು ಆಗ್ಬೋದಲ್ಲ. ಅರ್ಧಕ್ಕಿಂತ ಒಂದು ಸೀಟ್ ನಾವು ಜಾಸ್ತಿ ತಗೊಂಡು ಸಾಕು, ಇಬ್ರು ಮೈತ್ರಿ ಇರೋದ್ರಿಂದ ನಾನು ಆ ಕಾನ್ಸೆಪ್ಟ್ ಹೇಳ್ತಿರೋದು. ಈಗ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒಂದು ಅಲೆ ಇದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಯಾರಾಗಬೇಕು ಮುಖ್ಯಮಂತ್ರಿ ಅಂದಾಗ ಕುಮಾರಸ್ವಾಮಿ ಅವರ ಹೆಸರು, ಅವ್ರು ಹೋದಲ್ಲಿ ಬಂದಲ್ಲಿ ಹೆಣ್ಮಕ್ಳು ಅವರನ್ನ ಮಾತಾಡಿಸುವ ರೀತಿ ಆಗಿರ್ಬೋದು, ಜನ ಅವ್ರನ್ನ ಎದುರುಗೊಳ್ಳುವ ರೀತಿ ಆಗಿರ್ಬೋದು, ಎಲ್ಲ ಒಂದು ಕಡೆ ಕಂಪ್ಯಾರಿಟಿವ್ಲಿ ಕುಮಾರಸ್ವಾಮಿ ಅವ್ರಿಗೊಂದು ಪ್ರೀತಿ, ಒಂದು ಅನುಕಂಪ, ಈ ಥರದ ವಿಚಾರಗಳಲ್ಲಿ ಅವ್ರನ್ನ ತುಂಬ ನೋಡ್ತಾರೆ. ಇವತ್ತು ಅವರು ಹೇಳೋದು ಇದು ಕೊನೆಯ ಅವಕಾಶ ಅಂತ. ಸೊ ಈ ಕೊನೆಯ ಅವಕಾಶ ಅನ್ನುವಂಥ ಅನುಕಂಪ ಅವ್ರ ಕೈ ಹಿಡಿಯುತ್ತಾ? ಖಂಡಿತ ಇಲ್ಲ. 2 ದಿವಸದಿಂದ ಒಂದೇ ವೇದಿಕೆ ಮೇಲೆ ನಾನು ಕುಮಾರಸ್ವಾಮಿ ಅವರು ಇದ್ವಿ. ಚಿಕ್ಕನಾಯಕನಹಳ್ಳಿಲಿ ಒಂದು ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ರು, ನಾನು ಕೂಡ ಆ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದೆ. ಕುಮಾರಸ್ವಾಮಿ ಅವರು ಆ ಸಭೆಯಲ್ಲಿ ನಿಂತು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದ್ರೆ ಏನು ಅಂತಂದರೆ, ನಾನು ಯಾವತ್ತೂ ಕೂಡ 100 ಗಡಿ ದಾಟಲೇ ಇಲ್ಲ, ನನಗೆ ಅವಕಾಶ ಸಿಗಲೇ ಇಲ್ಲ ಅನ್ನೋವಂಥ ಒಂದು ಹತಾಶೆಯನ್ನು ಜನರ ಮುಂದೆ, ಸಾರ್ವಜನಿಕರ ಮುಂದೆ ಕುಮಾರಣ್ಣ ವ್ಯಕ್ತಪಡಿಸಿದರು. ಅದರ ಅರ್ಥ ಏನು ಅಂತಂದರೆ, ಅವರಿಗಾಗಲೇ ಆ ಹತಾಶ ಸ್ಥಿತಿಯನ್ನು ತಲುಪಿದ್ದಾರೆ ಅನ್ನೋದು.
ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ದಾರೆ ಸ್ಟ್ರಾಟಜಿ ಯಾವಾಗ್ಲೂ ಅದನ್ನ ಹೇಳ್ತಾರೆ ಅವರು. ನನ್ಗೆ ಆಶೀರ್ವಾದ ಮಾಡ್ಲಿಲ್ಲ, ನಾನು ಅಷ್ಟು ಮಾಡಿದೆ ನಿಮ್ಗೆ, ನಾನು ಹಿಂಗೆಲ್ಲ ಮಾಡಿದೆ, ನಾನು ಮುಸಲ್ಮಾನರಿಗೆ ಇಷ್ಟೆಲ್ಲ ಮಾಡಿದೆ, ನನಗೆ ನೀವು ಬಹುಮತ ಕೊಡ್ಲಿಲ್ಲ, ನಮ್ಮ ಪಕ್ಷವನ್ನ ನೀವು ಆಯ್ಕೆ ಮಾಡ್ಲಿಲ್ಲ ಅನ್ನೋದು ಅವರು. ಅದೇನು ಹೊಸ ಡೈಲಾಗ್ ಅಲ್ಲ ಅವರು. ಆದ್ರೆ ಮೇಡಮ್ ಅದನ್ನೇ ನಾನು ಹೇಳ್ತಾ ಇರೋದು, ಹೊಸ ಡೈಲಾಗ್ ಅಲ್ಲ. ಇದಾಗ್ಲೇ ಜನರು ಕೇಳಿ ಸಾಕಾಗಿದೆ. ಜನಕ್ಕೆ ಇದಾಗ್ಲೇ ಹಳೆ ಡೈಲಾಗ್ ಆಗಿದೆ. ಕಳೆದ ಬಾರಿ ಚುನಾವಣೆಯಲ್ಲೂ ಇದೇ ಒಂದು ಕಡೆ ಒಂದು ಅವಕಾಶ ಕೊಡಿ ಅಂತ ಕೇಳಾಗಿದೆ. ಅವಕಾಶ ಕೊಟ್ಟ ನಂತರ ಜನ ತಿಳಿದಿದ್ರು ಇವರು ಬಂದು ಜನರ ಮಧ್ಯೆ ಬರ್ತಾರೆ, ಗ್ರಾಮ ವಾಸ್ತವ್ಯ ಮಾಡ್ತಾರೆ ಅಂತ. ಆದ್ರೆ ಗ್ರಾಮ ವಾಸ್ತವ್ಯ ಬಿಟ್ಟು ತಾಜ್ ವೆಸ್ಟ್ ಎಂಡ್ ವಾಸ್ತವ್ಯವನ್ನ ಜನ ನೋಡಿದ್ದಾಗಿದೆ. ಓಟ್ ಬರೋದಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಓಟ್ ಬಂದ ನಂತರ ಒಂಥರ ಆಗ್ತಾರೆ ಅನ್ನೋದು ಜನ ತೀರ್ಮಾನ ಮಾಡಿ ಆಗಿದೆ. ಸೊ ಹೀಗಾಗಿ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡ್ತೀನಿ ಅಂದ್ರು, ಆರ್ಥಿಕವಾಗಿ ಸರಿಯಾದಂತಹ ಸಂಪನ್ಮೂಲಗಳು ಇಲ್ಲದೆ ಇದ್ರು ಕೂಡ ರೈತರಿಗೆ ಕೊಟ್ಟಂತ ಮಾತಿನಂತೆ ಅವ್ರು ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೆ ಅಲ್ಪಾವಧಿಯ ಸರ್ಕಾರ ಆದ್ದರಿಂದ ಅವರಿಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಸರಿಯಾದಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗ್ಲಿಲ್ಲ. ಬಟ್ ಈ ಸಲ ಮಾತ್ರ ಅವರು ಸಾಂದರ್ಭಿಕ ಶಿಶು ಆಗಬಾರ್ದು, ಅಧಿಕಾರಯುತವಾಗಿ ಗಮ್ಮತ್ತಿನಿಂದ ಅಧಿಕಾರಕ್ಕೆ ಬರಬೇಕು ಹೊರತು ನಾನು ಸಾಂದರ್ಭಿಕ ಶಿಶು ಆಗ್ಬಿಟ್ಟೆ ಅನ್ನೋಂಥದ್ದು ಮಾತ್ರ ರಿಪೀಟ್ ಆಗಬಾರ್ದು. ಎಸ್, ಈಗ ಯದುಕುಮಾರ್ ಅವರೇ, ಮೈತ್ರಿ ಅಂತ ಬಂದಾಗ ಕುಮಾರಸ್ವಾಮಿ ಅವರ ತೂಕ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಜನ ಮೈತ್ರಿ ಅಂತ ಬಂದಾಗ ಕುಮಾರಸ್ವಾಮಿ ಅವರಿಗೆ ಹೆಚ್ಚು ಓಟ್ ಆಗ್ತಾ ಇದ್ದಾರೆ. ಮೇಡಮ್, ಇವಾಗ 2020 ಸರ್ಕಾರ ಕಳೆದ ಬಾರಿ ಹೇಳಿದ ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಮೈತ್ರಿ ಸರ್ಕಾರದಲ್ಲಿ ನನಗೆ ಅತ್ಯಂತ ಇಂಡಿಪೆಂಡೆಂಟ್ ಡಿಸಿಷನ್ಸ್ ತಗೊಳ್ಳುವಂಥ ದೊಡ್ಡ ಒಂದು ಜವಾಬ್ದಾರಿ ಸಿಕ್ತು, ಒಳ್ಳೊಳ್ಳೆ ಕೆಲಸ ಮಾಡೋಕ್ಕಂಥ ಅವಕಾಶ ಸಿಕ್ತು. ಜನ ನನ್ನ ಇವತ್ತು ಗುರುತಿಡಿತಾ ಇರುವಂಥದ್ದು ಅವತ್ತು ಮಾಡಿದಂಥ 20 ತಿಂಗಳ ಕೆಲಸದಲ್ಲೇ ಜನ ನನ್ನ ಗುರುತಿಡಿತಾ ಇರುವಂಥದ್ದು. ಸೊ ಐ ಆಮ್ ಮೋರ್ ಕಂಫರ್ಟಬಲ್ ವಿತ್ ಬಿಜೆಪಿ ಅಂತ ಹೇಳಿರುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಪ್ಲೀಸ್, ಅದಾದ ಮೇಲೇನೆ JDS ಪಾರ್ಟಿ ಮತ್ತು ಕುಮಾರಸ್ವಾಮಿ ಅವ್ರನ್ನ ಒಂದಿಷ್ಟು ವಿಲನ್ ತರ ನೋಡೋದಕ್ಕೆ ಶುರು ಮಾಡಿದ್ರು, ಬಿಕಾಸ್ ಅವ್ರ ಅಧಿಕಾರ ಹಸ್ತಾಂತರ ಮಾಡ್ಲಿಲ್ಲ ಅಂತ. ಹಾಗಾಗಿ ಅದರಿಂದ ಅವ್ರು ಹೊರಗಡೆ ಬರೋದಕ್ಕೆ ಬಹಳ ವರ್ಷಗಳೇ ಬೇಕಾಯ್ತು. ಸೊ ಅದು ಇಲ್ಲಿಗೆ ಒಳ್ಳೆಯ ಹೋಲಿಕೆ ಅಂತ ನನಗೆ ಅನ್ಸಲ್ಲ. ಒಂದು JDS ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅವರದ್ದು ಇಂಡಿವಿಜುವಲ್ ಅಭಿಮಾನ ಇರ್ಬೋದು, ಆದ್ರೆ ಜನಾಶೀರ್ವಾದ ದೈವಾಶೀರ್ವಾದ ಇದ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು. ಜನಾಶೀರ್ವಾದ ಬೇಕಾಗಿರುವಂತದ್ದು. ಅವರು ಅಧಿಕಾರಯುತವಾಗಿ ಕುಮಾರಸ್ವಾಮಿ ಅವರ ಹೆಸರನ್ನ ಯಾವುದೇ ಸಂಕೋಚ ಇಲ್ಲದೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಇಲ್ಲಿವರೆಗೆ ಒಬ್ಬರ ಹೆಸರು ಹೇಳಿಲ್ಲ. ಮೇಡಮ್, ಇವಾಗ ನಮ್ಮ ನೇತೃತ್ವದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಹೇಳ್ಬೇಕಾದಾಗ ನಾವು ವಿಜೇಂದ್ರ ಅವರ ನೇತೃತ್ವದಲ್ಲಿ ಹೋಗ್ತೀವಿ, ಹೌದು ವಿಜೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ಬೋದು. ಆದ್ರೆ ವಿ ಆರ್ ಬೌಂಡ್ ಬೈ ದಿ NDA, ವಿ ಆರ್ ಬೌಂಡ್ ಬೈ ದಿ ಮೈತ್ರಿ ಧರ್ಮ ಇರಬೇಕಾದಾಗ ಏನ್ ರಾಷ್ಟ್ರೀಯ ನಾಯಕರು ಹೇಳ್ತಾರೋ ಅದ್ರ ಬಗ್ಗೆ ನಾವು ಪಾಲನೆ ಮಾಡ್ತೀವಿ. ವಾಟ್ ಎವರ್ ದ ಡಿಸಿಷನ್ಸ್ NDA ವಿಲ್ ಟೇಕ್. NDA ಏನು ಚೀಫ್ ಇದ್ದಾರೆ ಅವರು, ನಿಮ್ಮ ಹೈಕಮಾಂಡ್, ಅವರು ಡಿಸಿಷನ್ ತಗೋತಾರೆ. ಬಟ್ ಆಸ್ ಅ ಪಾರ್ಟಿ ನಿಮ್ಗೊಂದು ಡಿಸಿಷನ್ ಇರಬೇಕಲ್ಲ ಸರ್. ಆಸ್ ಅ ಪಾರ್ಟಿ ನಾವು ಡಿಸಿಷನ್ಸ್ ಏನಿದೆ ಅಂತಂದ್ರೆ ನಾವು ಅವಾಗಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನ್ ಪಾಪ ಇವಾಗ ಅವರು ತುಂಬಾ ಹೇಳಿದ್ರೆ ಇದ್ರು ಮೂಲ ಕಾಂಗ್ರೆಸ್ಸಿಗರು ಏನಾಗ್ತಾ ಇದ್ದಾರೆ ಮೇಡಮ್ ಇವತ್ತು. ಮೂಲ ಕಾಂಗ್ರೆಸ್ಸಿಗರು ಪಾಪ DK ಶಿವಕುಮಾರ್ ಅವರು ಬೆಗ್ ಮಾಡ್ತಾ ಇದ್ದಾರೆ, ಪಾಪ ಬೇಡ್ಕೋತಾ ಇದ್ದಾರೆ ನನ್ಗೆ ಇದ್ ಮಾಡಂತ. ಇಂಪೋರ್ಟ್ ಆಗಿ ಬಂದಂತ ಅವರೇ ಇವತ್ತು ರಾಜ್ಯಭಾರ ಮಾಡ್ತಾ ಇರ್ಬೇಕಾದಾಗ ಅವ್ರು ಕೇಳ್ತಾ ಇದಾರೆ ಏನಂತ ಅನ್ಬಿಟ್ಟು, ನಾ ಯಾವ್ದು ಬಾಲ ಎಲ್ಲಾಡ್ಸ್ತೈತೆ ಇವ್ರು ಇನ್ನ ಅದು ಇದು ಕೊಡ್ತಾ ಇದ್ ಮಾಡ್ತಾರೆ. ಒಂದ್ ನಿಮಿಷ ಸರ್, ಅಲ್ಲಿ ನಿಮ್ ಸರ್ಕಾರದ ಮಂತ್ರಿ ಆಗಿದ್ರು ನಾವು ಅವ್ರನ್ನ ಬೊಮ್ಮಾಯಿ ಯಾರು ಮುಖ್ಯಮಂತ್ರಿ ಆಗಿದ್ರು, ಮೂಲ ಬಿಜೆಪಿ ಸಂಘ ಪರಿವಾರದವರ RSS ನವರ ನಿಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಜಗದೀಶ್ ಶೆಟ್ಟರ್ನ ಹೊರಗಡೆ ಓಡಿಸ್ಬಿಟ್ರೆ ಅವ್ರು ನಮ್ಮ ಪಕ್ಷದ ಬೈಕೊಂಡು ಟಿಕೆಟ್ ತಗೋ ಸ್ಥಿತಿ ನಿಮ್ಮ ಪಕ್ಷದ ಯಡಿಯೂರಪ್ಪನವ್ರನ್ನ ಹೊರಗಡೆ ಹಾಕಿದ್ರೆ ನಿಮ್ದೇ ಪಕ್ಷದ ಸಂಘ ಪರಿವಾರದಿಂದ ಬಂದ ಸಂಘ ಪರಿವಾರಕ್ಕೆ ಮಾಧ್ಯಮ ಹೇಳ್ಬೇಕಾಗತ್ತೆ. ಕಾಂಗ್ರೆಸ್ಸಿನ ಶಾಸಕರನ್ನ ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ನೀವು ಮಾತಾಡ್ತಾ ಇದ್ದೀರಾ, ಇವತ್ತು ನಿಮಗೆ ಮಾನ ಮರ್ಯಾದೆ ಅವೆಲ್ಲವೂ ಕೂಡ ಒಂದಿನ ಪಕ್ಷದ ಹಾಗಾದ್ರೆ ಜಗದೀಶ್ ಅವ್ರನ್ನ ಯಾವ ಸ್ಥಿತಿಯಲ್ಲಿ ನಡೆಸ್ಕೊಂಡ್ರಿ, ಯಾವ ಸ್ಥಿತಿಯಲ್ಲಿ ನಡೆಸ್ಕೊಂಡ್ರಿ, ಬಸವರಾಜ ಬೊಮ್ಮಾಯಿ ಮೂಲ ಬಿಜೆಪಿ ಎಲ್ಲ ಮೂಲ ಕಾಂಗ್ರೆಸ್ ಕಿವಿಲ್ ಕೇಳಿ ಯಾರು ಸೋಲ್ಸಿದ್ ಸಿಟಿ ರವಿನ ಅಂತ, ಬಿಜೆಪಿ ಮೂಲ JDS
ಅಂತೆ. ಆಲ್ ರೈಟ್, ಯಾರು ಮಾತಾಡ್ತೀರಿ? ಎಸ್ ಪ್ಲೀಸ್. ನನ್ನ ಹೆಸರು ರಾಘವೇಂದ್ರ ಅಂತ. ಬಹುಶಃ ನಮ್ಮ ಸ್ನೇಹಿತರು BJP ಸ್ನೇಹಿತರು ಮತ್ತು JDS ಸ್ನೇಹಿತರು ಇಲ್ಲಿ ಕುಂತಿದ್ದಾರೆ. ಅವರು ಒಂದು ಪ್ರಹ್ಲಾದ್ ಜೋಶಿ ಅವರ ಹೆಸರು ಹೇಳ್ತಾರೆ, ಇವರು ಕುಮಾರಸ್ವಾಮಿ ಅವರ ಹೆಸರು ಹೇಳ್ತಾರೆ. ಈಗ ಅವರು ಪ್ರಸ್ತುತ ಕೇಂದ್ರ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು. ಅವರು ನಮ್ಮ ರಾಜ್ಯಕ್ಕೆ ತಂದಿರತಕ್ಕಂಥ ಒಂದು ಯೋಜನೆಗಳಿದ್ರೆ ತೋರಿಸ್ಬಿಟ್ಟಿದ್ದಾರೆ. ನನ್ನ ಹೆಸರು ಆದಿತ್ಯ ಅಂತ. ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ. ನೀವು ಹೇಳ್ತಾ ಇದ್ದೀರಾ ಅವಾಗಿಂದ ರಾಜ್ಯದಲ್ಲಿ ಕುರ್ಚಿ ಕರ್ನಾಟ ಇದೆ, ಅದಂತೂ 100ಕ್ಕೆ 100 ಸತ್ಯ. ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರೋ ಹಗರಣಗಳು ಗೊತ್ತು, ಏನೇನು ನಡೀತಾ ಇದೆ ಇಲ್ಲಿ ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿದೆ. ಇವತ್ತು ಬಸ್ ಚಾಲಕರು ಮತ್ತು ಸಿಬ್ಬಂದಿಗಳು ರೋಡ್ಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇರೋದೇ ದೇಶದಲ್ಲಿ 3 ಸ್ಟೇಟ್ಸ್ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮ್ಯಾಮ್. ಲಕ್ಷ್ಮಣ್ ಯಾವ ರೀತಿಯ ಹಗರಣಗಳು ಆಗ್ತಾ ಇದಾವೆ ಅನ್ನೋದು ಬಹಳ ಸ್ಪಷ್ಟ ಇದೆ. ದೊಡ್ಡ ಲೆವೆಲ್ಗೆ ಹೋಗಿತ್ತು. ಹೌದು ಮ್ಯಾಮ್, ವಿದ್ಯಾರ್ಥಿಗಳು SSP ಇನ್ನೂವರೆಗೂ ಬಂದಿಲ್ಲ, ಸ್ಕಾಲರ್ಶಿಪ್ ಆಗಲಿ ಏನಾಗಲಿ. ದೇಶದಲ್ಲಿ ಇರೋದೇ 3 ಕಡೆ ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಕೂಡ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಡ್ ಆಗಿದ್ದಂಥ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಗ್ತಾ ಇಲ್ಲ. ಬರೀ ಏರ್ಪೋರ್ಟಲ್ಲಿ ಸಿಕ್ಕಿ ಹೋಗಿ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ CM ಆಗಬೇಕಂತ ಇರೋರು DK ಶಿವಕುಮಾರ್ಗೆ ಹಿಂಗೆ ಮಾಡಿದ್ರೆ ಇನ್ನು ಜನರ ಗತಿ ಏನೋ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ವಚನ ಭ್ರಷ್ಟ ಅಂತ. ಯಾಕಂದ್ರೆ ನುಡಿದಂತೆ ನಡೆದ ಸರ್ಕಾರ ಅಂತ ಸಿದ್ದರಾಮಯ್ಯನವರು DK ಶಿವಕುಮಾರ್ ಹೇಳ್ತಾರೆ. ಮುಖ್ಯ ಕಾಂಗ್ರೆಸ್ ಸರ್ಕಾರ ವಚನ ಭ್ರಷ್ಟ ಆಗಿದೆ. ಇಲ್ಲಿ ಅಗ್ರಿಮೆಂಟ್ ಅಂತ ಅವರೇ ಹೇಳ್ಕೊಂಡಿದ್ರು. ಈ ಅಗ್ರಿಮೆಂಟ್ ಅನ್ನು ಮುರಿದಿದ್ದಾರೆ. ರಾಹುಲ್ ಗಾಂಧಿ ಅವರು ಮೋದಿಜಿ ಅವ್ರ ಬಗ್ಗೆ ಬರೀ ಹೋಗಿ ಸದನದಲ್ಲಿ ಪುಸ್ತಕ ಇಟ್ಕೊಂಡೇನು ಸಂವಿಧಾನದ ಪುಸ್ತಕ ಇಟ್ಕೊಂಡು ಹೇಳಿದ್ರು. ನರ್ಬಾನೆ ವಿಷಯ ಅವ್ರು ಬಂದ್ರು, ಆಮೇಲೆ ವೋಟ್ ಚೋರಿ ಅಂದ್ರು. ಇದೇ ಬಿಟ್ಟು ಯಾವತ್ತಾದ್ರೂ ನಮ್ಮ ರಾಜ್ಯದಲ್ಲಿ ಇಲ್ಲಿನ ಜನಗಳಿಗಾಗ್ತಾ ಅನ್ಯಾಯದ ಬಗ್ಗೆ ಮಾತಾಡ್ತಿದಾರ? ನಾಯಕ ಇನ್ನೇನು ಮಾಡ್ಬೇಕು? ಅಲ್ಲ, ಇಲ್ಲ, ಅದು ಮಾಡ್ಬೇಕು ಮೇಡಮ್. ಇರೋದು ಮೂರು ರಾಜ್ಯದಲ್ಲಿ ಕರ್ನಾಟಕ ತಪ್ಪೋ ಸತ್ಯನೋ ತನಿಖೆ ಮಾಡಿ. ಅಲ್ಲ, 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇದೆ. ಕ್ರಿಮಿನಲ್ ಆ ನೀಚನನ್ನ ರೇಪಿಸ್ಟ್ನನ್ನ ಭೇಟಿ ಮಾಡಕ್ಕೆ ಯಾಕೆ ಹೋದ್ರು ಅನ್ನೋದನ್ನ ತನಿಖೆ ಮಾಡ್ಲಿ. ಆಲ್ ರೈಟ್, ಎಸ್ ಸಮೀವುಲ್ಲಾ ಸರ್. ಈಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಪ್ರಶ್ನೆ ಬಂದ್ರೆ ಎಲ್ಲರೂ ನಾನಾಗಬೇಕು ಅಂತಾರೆ ಸರ್. ಆದರೆ JDSಗೆ ದೇರ್ ಇಸ್ ನೋ ಚಾಯ್ಸ್. ಏಕಮೇವ ದ್ವಿತೀಯ ಕುಮಾರಸ್ವಾಮಿ ಅವರು, ದಟ್ ಈಸ್ ಫೈನಲ್. ಬಟ್ ಬಿಜೆಪಿ ಸರ್, ಬಿಜೆಪಿ ತುಂಬ ಆಸ್ಪಿರೆಂಟ್ಸ್ ಇದ್ದಾರೆ ಸರ್. ವಿಜೇಂದ್ರ, ಅಶೋಕ್, ಪ್ರಹ್ಲಾದ್ ಜೋಶಿ ಅವರು, CT ರವಿ ಅವರು ಇದಾರಾ ಸರ್? ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ಆಗ್ಗೆ ಆಗ್ತೀನಿ ಅಂತ ಇದ್ದಾರೆ. ವಾಪಸ್ ಬಂದು ಸೊ ಬಟ್ ಯಾರು ಕ್ಲೇಮ್ ಮಾಡಲ್ಲ ಅಲ್ಲಿ. ವಿಜೇಂದ್ರ ಅವ್ರು ಸ್ವಲ್ಪ ಮಟ್ಟಿಗೆ ಕ್ಲೇಮ್ ಮಾಡ್ಬೋದೇನೋ, ಬಟ್ ಯಾರು ಕ್ಲೇಮ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಇವ್ರೇನಾದ್ರೂ ಬಾಯಿ ತೆಗೆದ್ರೆ ಅಲ್ಲಿ ಮೂಗು ಮುಚ್ಚಿಬಿಡ್ತಾರೆ ಅಂತ. ಹಾಗಾಗಿ ಈಗ ಬೇಕು ಅಂತಂದ್ರೂ ಕೂಡ ಬಿಜೆಪಿಗೆ ಮಾತಾಡದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಸರ್? ಒಂದು, ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿ ಸಮಿತಿ ಮೀಟಿಂಗ್ ನಡೆದಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ, GBA ಎಲೆಕ್ಷನ್ಸು ಮತ್ತಿತರ ಬೇರೆ ಬೇರೆ ಎಲೆಕ್ಷನ್ಸ್ಗಳ ಕಾಂಟೆಕ್ಸ್ಟಲ್ಲಿ ಇವತ್ತು ನಡೆದಿದೆ. ಇವತ್ತು ಮುಖ್ಯವಾಗಿ ಅವರು ಚರ್ಚೆ ನಡೆಸಬೇಕಾಗಿದ್ದು ಒಂದು ಪಕ್ಷ ಸಂಘಟನೆ ಮತ್ತು ಎಲೆಕ್ಷನನ್ನು ಹೇಗೆ ಎದುರಿಸಬೇಕು ಒಂದು ಪೊಲಿಟಿಕಲ್ ಪಾರ್ಟಿ ಅವ್ರು ಮಾಡ್ತಾರೆ ಸರಿ. ಇದ್ರ ಜೊತೆಗೆ ಮೈತ್ರಿ ಬಗ್ಗೆನೂ ಡಿಸ್ಕಷನ್ ಆಗಬೇಕಿತ್ತು. ಒಂದು ದೊಡ್ಡ ಮೈತ್ರಿ ಆಗುತ್ತೆ ಅನ್ಬೇಕಾದ್ರೆ ಮೈತ್ರಿ ಬಗ್ಗೆನೂ ಒಂದು ಪೊಲಿಟಿಕಲ್ ಪಾರ್ಟಿಯ ಎಕ್ಸಿಕ್ಯೂಟಿವ್ ಕಮಿಟಿ ನಡೆಯುತ್ತೆ ಅಂತಂದರೆ ಅದು ಡಿಸ್ಕಷನ್ ಆಗಬೇಕಾಗಿತ್ತು. ಆ ಇಡೀ ಸಬ್ಜೆಕ್ಟನ್ನು ಕಾರ್ಯಕಾರಿ ಸಮಿತಿ ಸ್ಕಿಪ್ ಮಾಡಿದೆ. ಮತ್ತು ಇದರ ಜೊತೆಗೆ ಆ ಪಕ್ಷದ ಸರ್ವೋಚ್ಚ ನಾಯಕ ಅಂತ ಯಾರು ಗೌರವಪೂರ್ವಕವಾಗಿ ಪರಿಗಣಿಸಲ್ಪಡ್ತಾರೋ ಯಡಿಯೂರಪ್ಪ ಅವರು ಸ್ವಂತ ಬಲದ ಮೇಲೆ ಸಂಪೂರ್ಣ ಅವ್ರು ಹೇಳಿರೋ ಅವ್ರ ಶಬ್ದಗಳು, ಸ್ವಂತ ಬಲದ ಮೇಲೆ ಸಂಪೂರ್ಣ ಬಹುಮತ ಪಡೆಯಿರಿ ಅಂತ ಫರ್ಮಾನನ್ನು ಅವ್ರು ಹೊರಡಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ಲ್ಯಾನ್ A ಆ್ಯಂಡ್ ಪ್ಲ್ಯಾನ್ B ಎರಡಕ್ಕೂ ಭಾರತೀಯ ಜನತಾ ಪಕ್ಷ ಸಜ್ಜಾಗ್ತಾ ಇದೆ. ಅದರ ಸುಳಿವು ನಮಗೆ ತಪ್ಪಿಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಆಯಾ ಪ್ಲ್ಯಾನ್ A ಸಿಂಪಲ್ ಬಹುಮತ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಕೈಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಎಲ್ಲಾ ಪಕ್ಷಗಳು ಆಮೇಲೆ CM ಪೋಸ್ಟಿಗೆ ಯಾರು ಬಾರ್ಗೈನ್ ಮಾಡೋಕ್ಕೆ ಅವಕಾಶ ಸಿಗುತ್ತಾ, ಬಾರ್ಗೈನ್ ಮಾಡೋದಕ್ಕೆ ಅವಕಾಶ ಕೊಡದಲೇ ಇರುವಂತಹ ಮೆಜಾರಿಟಿ ತಗೊಳ್ಳಿ. ಇದು ಅವರ ಮುಖ್ಯವಾದ ಸ್ಟ್ರಾಟಜಿ. B ಕಮ್ಮಿ ಬಂತ ಆಮೇಲೆ ನೋಡೋಣ, ಅದು ಬೇರೆ ಕತೆ. ಅದರಲ್ಲೂ ಕೂಡ ಏನಿದೆ, ನಾವು 90 ಸೀಟ್ ಗೆದ್ದು ಇನ್ನೊಂದು 25 ಸೀಟ್ ಗೆದ್ದು CM ಪೋಸ್ಟ್ ಬಿಡೋಕ್ಕಾಗುತ್ತಾ? ಇದು ಕೂಡ ಚರ್ಚೆನೆ. ಇದು ನಂಬರ್ 1. ಈಗ ಇದು CM 28ಗೆ CM ಏನಾಗುತ್ತೆ ಅನ್ನೋದಕ್ಕೆ ಈಗಲೇ ಹೆಂಗೆ ಚರ್ಚೆ ನಡೆದಿದೆ ಅನ್ನೋದಕ್ಕೆ ಒಂದು ಭೂಮಿಕೆ.
ಕಾಂಗ್ರೆಸ್ಸು ಅಷ್ಟೇ, ಅದು ಕೂಡ ನೋಡೋಣ. ಇದು BJP JDS ಜಾಸ್ತಿ ಚರ್ಚೆ ಆಯಿತು, ಕಾಂಗ್ರೆಸ್ಸು ಅಷ್ಟೇ. ಹೈಕಮಾಂಡ್ ಎಸ್ಕೇಪಿಸಮ್ಮ, ಒಂದು ಮೀಟಿಂಗ್ ಕರೆದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಚಿತ್ರಾನ್ನ ಆಗ್ತಿದೆ. CM DCM ಅವರ ಬೆಂಬಲಿಗರ ಹೇಳಿಕೆಗಳು, ಅದು ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ಇದೇನು ಕರ್ನಾಟಕದಲ್ಲಿ ಇದಕ್ಕ ನಾವು ಓಟ್ ಕೊಟ್ಟಿದ್ದು ಅಂತ ಆ ಪಕ್ಷದ ಬಗ್ಗೆ ಸಿಂಪತಿ ಇರೋರು ಕೂಡ ಕೇಳುವಂಥದ್ದಾಗಿದೆ. ಒಂದು 6-7 ಜನ ಮಂತ್ರಿಗಳು ಬಿಟ್ಟರೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ. 6-7 ಜನ ಮಂತ್ರಿಗಳು ಬಿಟ್ಟರೆ, ಎಲ್ರಿಗೂ ಅಲ್ಲ. ಅಂತಹ ಪರಿಸ್ಥಿತಿ ಇದೆ. ಇಲ್ಲಿ ಆಫೀಸರ್ಸ್ಗಳು ಮಾತುಗಳು ಕೇಳ್ತಿಲ್ಲ. ಕೇಳಿ, ಇಲ್ಲಿ ತುಂಬ ಜನ ಕಾಂಗ್ರೆಸ್ನವ್ರು ಕೇಳ್ತಿದಾರ ನಿಮ್ಮ ಮಾತುಗಳು? ನಿಮ್ಮ ಮಾತುಗಳೆಲ್ಲ ನೀವು ಬಂದು ಕೇಳ್ತಿದಾರ ಅಷ್ಟೇ, ಆಯ್ತಾ? ಆಮೇಲೆ ಇಲ್ಲಿ ಇನ್ನೊಂದೇನ್ ಗೊತ್ತಾ, ನಾಯಿ ಒಬ್ಬ ಮಂತ್ರಿ ನಾಯಿ ಅಂತಾರೆ. ಅದಲ್ಲಿ ನಿಯತ್ತಿನ ನಾಯಿಗಳು ಯಾರು? ಮೂಲ ಕಾಂಗ್ರೆಸ್ಸಿಗರು. ಮನುಷ್ಯರಿಗೆ DK ಸುರೇಶ್ ಅವರು ಹೇಳಿದ್ದು, DK ಸುರೇಶ್ ಅವರು ಹೇಳಿದ್ದು ನೋಡಿ. DK ಸುರೇಶ್ ಅವರು ನಿಷ್ಠಾವಂತ ಕಾರ್ಯಕರ್ತರು, ನಿಯತ್ತಿನ ನಾಯಿಗಳು ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು. ಅವ್ರು ಹೇಳಿದ್ದು, ನಮ್ದಲ್ಲ. ಕಾಂಗ್ರೆಸ್ಸಿಗರು ಮತ್ತೆ ಬಂತಲ್ಲ, ಅವ್ರು ಹೇಳಿದ್ದು, ನಮ್ದಲ್ಲ. ಇಷ್ಟು ಭಿನ್ನ ಮತದಿಂದ ಬಿಕ್ಕಟ್ಟಿನ ಕಡೆಗೆ ಪರಿಸ್ಥಿತಿ ಹೋದ್ರೂ ಕೂಡ ಹೈಕಮಾಂಡ್ ಒಂದು ಮೀಟಿಂಗು, ರಿಸಲ್ಟ್ ಏನಾರ ಆಗಲಿ, ಯಾರು ಚೀಫ್ ಮಿನಿಸ್ಟರ್ ಆಗಲಿ, ಒಂದು ಮೀಟಿಂಗ್ ಕರಿಬೇಕು ತಾನೆ? ಇಲ್ಲ. ಒಂದು ಮೀಟಿಂಗ್ಗೋಸ್ಕರ DK ಶಿವಕುಮಾರ್ ಅವರು ಎಷ್ಟು ಸಲ ಡೆಲ್ಲಿಗೆ ಸರ್, ಎಷ್ಟು ಪರಿತಪಿಸ್ಬೇಕು. ಒಂದು ಮೀಟಿಂಗ್ ಮಾಡಿ ಇಬ್ಬರನ್ನು ಕೂರಿಸಿ 22 ಜನ ಶಾಸಕರು ಜೇಬಿಂದ ಕಾಸು ಹಾಕೊಂಡು ಸ್ಟಡಿ ಟೂರ್ ಅಂತೆ. ಯಾವಪ್ಪ ಹೊಸ ಸ್ಟೈಲ್ ಅದು? ಜೇಬಿಂದ ದುಡ್ಡು ಹಾಕೊಂಡು MLAsಗಳು ಹೈನುಗಾರಿಕೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ, ಅಧ್ಯಯನ ನಡೆಸೋದಕ್ಕೆ ಹೋಗ್ತಾರಂತೆ. ನೀವು ಕೇಳಿದಿರ ಎಲ್ಲಾದ್ರೂ? ಒಂದಿನ ಕೊಟ್ಟಿಗೆಗೆ ಹೋಗಿ ಒಂದು ಇಡೀ ಸಗಣಿ ಎತ್ತಿರಲ್ಲ ಸರ್ ಅವರು. ನೀವು ಕೇಳಿದಿರ? ಜೇಬಿಂದ ದುಡ್ಡು ಹಾಕೊಂಡು ಡೆನ್ಮಾರ್ಕಿಗೆ ಹೋಗಿ ಪಶುಸಂಗೋಪನೆ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರ್ತಾರಂತೆ. ನೀವು ಕೇಳಿದಿರ ಯಾವತ್ತಾದ್ರೂ? ಒಂದೆರಡು ಹಸು ಸಾಕಿರ್ತಾರೆ, ಇಲ್ಲೋ ಗೊತ್ತಿಲ್ಲ. ನೋಡಿ, ಸಾಕಿಲ್ಲ ಅನ್ಕೊಂತೀರ ಮೇಡಮ್? ನೋಡಿ, ನಿಮ್ಮ ಪ್ರಕಾರನೇ ಸರ್, ಗ್ಯಾರಂಟಿನೇ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಸರ್. ಹೋಗಿರುವ 20 ಶಾಸಕರಲ್ಲಿ ಎಷ್ಟು ಜನರ ಮನೆಯಲ್ಲಿ ಗೋಗಳನ್ನ ಸಾಕಿದ್ದಾರೆ, ಎಷ್ಟು ದಿನ ಗೋಗಳಿಗೆ ಮೇವು ಹಾಕಿದ್ದಾರೆ, ಎಷ್ಟು ದಿನ ಸಗಣಿ ಬೆಳೆದಿದ್ದಾರೆ, ಎಷ್ಟು ದಿನ ಬೆರಣಿ ತಟ್ಟಿದ್ದಾರೆ, ಎಷ್ಟು ಜನಕ್ಕೆ ಹಾಲ್ ಕರಿಯಕ್ ಬರುತ್ತೆ ಅಂತ. ಅದಲ್ಲ ನೀವು ಪಶುಸಂಗೋಪನಾ ಯಾರು ಸ್ಪಾನ್ಸರ್ ಮಾಡಿದ್ದು? ಯಾಕಾಗಿ ಹೋದ್ರು? ಅವ್ರ ಜೇಬಲ್ಲಿ ಯಾಕಾಗಿ ಹೋದ್ರು? ಯಾಕೆ ಸ್ಪಾನ್ಸರ್ ಮಾಡ್ಬೇಕ್ರಿ ಸರ್? ಒಬ್ಬೊಬ್ಬ ಶಾಸಕ 100 ಕೋಟಿ ಕಡಿಮೆ ಇಲ್ಲ. ಯಾಕೆ ಸ್ಪಾನ್ಸರ್ ಮಾಡ್ಬೇಕು? ಏನ್ ಒಬ್ಬೊಬ್ಬ ಎಷ್ಟಾಗುತ್ತೆ ಸರ್? 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 1 ಕೋಟಿ, 500 ಕೋಟಿ ಇರೋ ಶಾಸಕರು 10 ಲಕ್ಷ 20 ಲಕ್ಷ ಖರ್ಚು ಮಾಡ್ಲಾ? ಎಲ್ಲಾದ್ರೂ ಬರ್ಲಿ ಬಿಡ್ರಿ ಅವ್ರ ಕ್ಷೇತ್ರ ಸುಭಿಕ್ಷವಾಗಿದಾವಂತೆ, ಯಾವ ಸಮಸ್ಯೆನೂ ಇಲ್ವಂತೆ. ಸೊ ಹಿಂಗಾಗಿ ನಾವೇನ್ ಚಿಂತೆ ಮಾಡ್ಬೇಕಾಗಿಲ್ಲ, ಅಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಒಬ್ಬ MLA ಹೇಳಿದ್ದು, ನಮಗೆ ಕ್ಷೇತ್ರದಲ್ಲಿ ದುಡ್ಡಿಲ್ಲ, ಅಲ್ಲಿ ಕೂತ್ರೆ ನಮಗೆ ನಿಮ್ಮ ಅಭಿವೃದ್ಧಿ ಎಲ್ಲಿದೆ ಅಂತ ಜನ ಕೇಳ್ತಾರೆ, ಅದಕ್ಕೆ ನಾವು ತಪ್ಪಿಸ್ಕೊಳಕ್ ಹೋಗ್ತೀವಿ ಅಂತ ಹೇಳ್ತಾರೆ. ಆಲ್ ರೈಟ್ ಸರ್, ಲಾಸ್ಟ್ ಕಮೆಂಟ್. Daddy is home. He will be home. Daddy is Daddy home. will remain in home. ಬರ್ತಿದ್ದಾರೆ. He will not come to Viಧಾನಸೌಧ. ಬರ್ತಿದ್ದಾರೆ. Daddy will remain in home. Daddy ಬರ್ತಿದ್ದಾರೆ. ನೋಡ್ತಾ ಇರಿ ಕಾಂಗ್ರೆಸ್ ಅವ್ರಿಗೆ ಏನಾಗುತ್ತೆ 2028ಕ್ಕೆ ಅಂದ್ರೆ 2028ಕ್ಕೆ ಇದು ನೋಡ್ತಾ ಇರಿ. ಆಲ್ ರೈಟ್, ಓಕೆ. ನಿಖೇತ್ ರಾಜ್ ಅವರೇ, ನಿಮ್ಗೊಂದು ಪರ್ಸನಲ್ ಚಾಯ್ಸ್ ಇದೆಯಾ? ಏನು? ಮುಖ್ಯಮಂತ್ರಿಗಳಾಗೋಕೆ ನಿಮ್ದೇನಾದ್ರೂ ಪರ್ಸನಲ್ ಚಾಯ್ಸ್ ಇದೆಯಾ? ಇಂಥವ್ರು ಆಗ್ಬೇಕು ನಮ್ಮ ಪಕ್ಷದಿಂದ ಅಂತ? ಪಕ್ಷದ ಚಾಯ್ಸ್ ನಮ್ ಚಾಯ್ಸ್, ಪಕ್ಷದ ನಾಯಕತ್ವ ಯಾರನ್ನ ನಿಮ್ ಪಕ್ಷದ ಚಾಯ್ಸ್. ಪಾಪ ಜಗಳ ಆಡಕ್ ಬಿಟ್ಟಾರ ಇಬ್ಬರು ಗೋಡೆ ಮಧ್ಯೆ ಮಾತಾಡಿ. ನಿಮ್ ಪಕ್ಷಕ್ಕೀಗ ನಮ್ಗೆ ಗೊತ್ತಾಗ್ತಿತ್ತು ಮೆದಳಿಲ್ಲ ಅಂತ ನಿಮ್ಮ ಹೈಕಮಾಂಡ್ಗೆ. ಯಾಕಂದ್ರೆ ಇಬ್ಬರನ್ನು ಕೂರ್ಸಿ 4 ಗೋಡೆ ಮಧ್ಯೆ ಮಾತಾಡ್ಸಿ ಹೆಂಗಾದ್ರೂ ಹೊಡೆದಾಡ್ರಿ ಅಂತೇಳಿ ಬಿಟ್ಟು ಬಿಟ್ಟಾರ. ಪಾಪ ಏನಾದ್ರೂ ಕೇಳಿದ್ರೆ ಏಯ್ ಬ್ರೇಕ್ಫಾಸ್ಟ್ ಮಾಡ್ರಿ,
ಕೈ ಮಿಲಾಯಿಸ್ರಿ ಒಬ್ರನ್ನೊಬ್ರು ಈ ತರ ಐತಿ ನಮ್ಗೆ ಹೈಕಮಾಂಡ್ ಬಿಟ್ಟು ಬಿಡ್ರಿ. ಇಲ್ಲ ಇನ್ನೇನ್ ಮಾಡ್ಬೇಕಿತ್ತು, ಈಗ ಏನ್ ಹೈಕಮಾಂಡ್ ಅವರು ಇವ್ರ ಕೈ ಚೂರಿ ಕೊಡ್ಬೇಕಿತ್ತು, ಅವ್ರಿಗೆ ಚಾಕು ಕೊಡ್ಬೇಕಿತ್ತು. ಅಂದ್ರೆ ಹಂಗಿದೆ ಏನಿಲ್ಲ ಪರಿಸ್ಥಿತಿ. ಏನಿಲ್ಲ, ಹೈಕಮಾಂಡ್ ಹೇಳ್ತಿದೆ ನೀವಿಬ್ರು ಪ್ರೀತಿಯಿಂದ ಕೂತ್ಕೊಂಡು ನಾನೇನೋ ಮಾತನಾಡಿ ಇವ್ರು ತುಮಕೂರು ಭಾಗದವ್ರಲ್ಲ, ಪರಮೇಶ್ವರ್ ಅವ್ರ ಹೆಸರು ಅಲ್ಲಲ್ಲ ಹೇಳ್ತಾರೆ. ಹಂಗಲ್ಲ ನೋಡಿ, ನಾನು ಹೇಳ್ತೀನಿಲ್ಲ, ನಾನು ಹೈಕಮಾಂಡ್ ಅಲ್ಲ. ಪರಮೇಶ್ವರ್ ಸಾಹೇಬ್ರಿಗೆ ಅವಕಾಶ ಸಿಕ್ಕಿದ್ರೆ ತುಮಕೂರಿನವನಾಗಿ ಸಂಭ್ರಮದಿಂದ ನಾವು ಸಂತೋಷ ಪಡ್ತೀವಿ, ಮತ್ ಸಿಗಬೇಕು ಅಂತ ನಾವು ಕೂಡ ಆಸೆ ಪಡ್ತೀವಿ. ಎಸ್ ಯದುಕುಮಾರ್ ಅವರೇ, ಮೇಡಮ್ ನಾವ್ ಹೇಳುವಂತದ್ದು ಪಾಪ ಇವ್ರು ಹೇಳ್ತಾ ನಿಮ್ದು ಮನೆಯೊಂದು 3 ಬಾಗಿಲಿದೆ, ಫಸ್ಟ್ ಅದನ್ನ ಸರಿ ಮಾಡ್ಕೋಬೇಕು. ಅದು ಸರಿ ಇದೆ ಮೇಡಮ್, ಸರಿ ಬೇರೆ ಇಲ್ಲ, ಕಣ್ಣಿಗೆ ಅದು ಸರಿ ಕಾಣಿಸುತ್ತೆ, ಇಲ್ಲ, ಅದು ಸರಿ ಇದೆ, ಅದಲ್ಲಿ ಅದು ಸರಿ ಇದೆ. ವಿಜೇಂದ್ರ ಆಗ್ತಾರೆ ಅಂದ್ರೆ ಅಶೋಕ್ ಅವ್ರು ಆಕ್ಟಿವ್ ಆಗ್ತಾರೆ, ಸಿಟಿ ರವಿ ಆಕ್ಟಿವ್ ಆಗ್ತಾರೆ. ಸೊ ಹಿಂಗಾಗಿ ಬಹಳ ಇದೆ ನಿಮ್ಮಲ್ಲೂ, ಅದನ್ನ ಸರಿ ಮಾಡ್ಕೋಬೇಕು ಬಿಫೋರ್ ಗೋಯಿಂಗ್ ಎಲೆಕ್ಷನ್. ದಟ್ ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್ ನಿಮ್ಮಲ್ಲಿ. ಮತ್ತೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ವಿಜೇಂದ್ರ ಆಗ್ಬೇಕು ಅಂತಂದ್ರೆ. ಮೇಡಮ್ ಪಕ್ಷ ಮತ್ತೆ ವಿರೋಧ ಪಕ್ಷವಾಗಿನೇ ನಾವು ಕೆಲಸ ಮಾಡಿದಕ್ಕೇನೆ ಮೂಡ ಬಂದ್ರಲ್ಲಿ 14 ಸೈಟ್ ವಾಪಸ್ ಕೊಟ್ಟಿದ್ದಂತದ್ದು. ನಿಮ್ ಪಕ್ಷದ ಅದು ಹೇಳಿಲ್ವಾ? ಈಗ ಯದುಕುಮಾರ್ ಅವರೇ, ನಾನು ನಿಮ್ ಪಕ್ಷದ ಮೇಡಮ್, ಕೇಳ್ತಿದ್ದೀನಿ. ನಿಮ್ಮ ಪಕ್ಷದಲ್ಲಿ ಇರುವಂತಹ ಕೆಲವು ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಇಫ್ ಇಟ್ ಈಸ್ ವಿಜಯೇಂದ್ರ, ಲೀಡ್ ಮಾಡಕ್ ಬಿಡಿ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಬಿಡಿ, ಅನೌನ್ಸ್ ಮಾಡಿ ಇವರೇ ನಮ್ಮ ಅಧ್ಯಕ್ಷರು, ಮುಂದೆ ಚುನಾವಣೆವರೆಗೂ ವಿಜಯೇಂದ್ರ ಅವರೇ ಅಧ್ಯಕ್ಷರು. ದೆರ್ ಇಸ್ ನೋ ಚೇಂಜ್. ಕೊಡಿ ಅಧಿಕಾರಯುತವಾದಂತಹ ಒಂದು ಪವರನ್ನು. ಅದನ್ನು ಬಿಟ್ಟು ನೀವು ಹೇಳಂಗಿಲ್ಲ ಬಿಡಂಗಿಲ್ಲ. ಹೀಗಾಗಿ ಈ ಥರದ ಅನುಮಾನದ ಹುತ್ತ ಭಾಳಷ್ಟು ವೈಪರೀತ್ಯಗಳಿಗೆ ಕಾರಣ ಆಗುತ್ತೆ. ಅದನ್ನು ಸರಿ ಮಾಡ್ಕೋಬೇಕು. ಖಂಡಿತವಾಗ್ಲೂ ಯಾವುದೋ ಒಂದು ವೈಪರೀತ್ಯ ಇಲ್ಲ ಮೇಡಮ್. ಅಲ್ಲಿ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಇವತ್ತು ಕೂಡ ವಿಜೇಂದ್ರ ಅವರೇ ನಮ್ಮ ರಾಜ್ಯಾಧ್ಯಕ್ಷರಂತ. ಆ ರಾಜ್ಯಾಧ್ಯಕ್ಷರಂತಾನೆ ಹೇಳಿಲ್ಲ ಅಮಿತ್ ಶಾ, ರಾಜ್ಯಾಧ್ಯಕ್ಷರಾಗಿನೇ ರಾಜ್ಯಾಧ್ಯಕ್ಷರಾಗಿನೇ ಕಾರ್ಯನಿರ್ವಹಿಸ್ತಾ ಇರುವಂತದ್ದು, ಪಕ್ಷ ಸಂಘಟನೆ ಮಾಡ್ತಾ ಇರುವಂತದ್ದು ಮೇಡಮ್. ಆಲ್ ರೈಟ್, ಎಸ್ ಸಮೀವುಲ್ಲಾ ಸರ್. ಸರ್, ಈಗ ತುಂಬಾ ಸ್ಟ್ರಾಂಗ್ ಸಿಎಂ ಕ್ಯಾಂಡಿಡೇಟ್ಸ್ ಸದ್ಯದ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಯಾರ್ಯಾರು ಸರ್? ಸ್ಟ್ರಾಂಗ್ ಆಗಿರೋ ಸಿಎಂ ಆಗ್ಬೇಕು ಅಂತ ಬಯಸಿದ್ರು ಕ್ಯಾಂಡಿಡೇಟ್ಸ್ ಅಂದ್ರೆ ಎಲ್ಲ ಪಕ್ಷದ ವತಿಯಿಂದ ಮತ್ತು ಕರ್ನಾಟಕದಲ್ಲಿ ಅವ್ರಿಗಿರುವಂತಹ ಮಾಸ್ ಅಪೀರಿಯನ್ಸ್ ಆಗಿರ್ಬೋದು, ಅಥವಾ ಅವ್ರ ವೋಟ್ ಬೇಸ್ ಆಗಿರ್ಬೋದು, ಅಥವಾ ಈ ಹಿಂದಿನ ಅವರ ರಾಜಕೀಯ ಅನುಭವ ಆಗಿರೋದು, ಅಂತಹ ಕ್ಯಾಲಿಬರ್ ಇರುವಂತವ್ರು. DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು. ಈ ಬೇರೆ ಪಕ್ಷಗಳಲ್ಲಿ ಸರ್, ಬೇರೆ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಇದ್ದೇ ಇರ್ತಾರೆ. ಮತ್ತೆ ಇಲ್ಲಿ ವಿಜಯೇಂದ್ರ ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಗುತ್ತಾ ನೋಡ್ಬೇಕಲ್ಲಿ. ಈಗ ವಿಜಯೇಂದ್ರ ಅಂತ ಹೇಳಿದ ತಕ್ಷಣನೇ ಬಹಳಷ್ಟು ಜನ ಆಕ್ಟಿವ್ ಆಗ್ತಾರೆ. ಅಶೋಕ್ ಅವರು ಕೂಡ ಅವರು ರೇಸಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷದ ಡೆವಲಪ್ಮೆಂಟ್ ಏನು ಅಂದರೆ, ಒಂದು ವಿಶೇಷ ಏನು ಅಂದರೆ, ಹೊಸಬ್ರನ್ನ ಯಾರನ್ನಾದ್ರು ಸರ್ ಮುಂದಿನ ದೆಹಲಿಯಿಂದ ಹೇರಬಹುದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಅವರು ಅಡಾಪ್ಟ್ ಮಾಡಿರುವಂತಹ ಸ್ಟ್ರಾಟಜೀಸ್ ನೋಡಿದ್ರೆ ಕೆಲವು ಸಸ್ಪೆನ್ಸ್ ಇರುವಂತರು ಅಥವಾ ಆಕಸ್ಮಿಕ ಇರುವಂತಹ ಕ್ಯಾಂಡಿಡೇಟ್ ಸಸ್ಪೆನ್ಸ್ ಅಭ್ಯರ್ಥಿಗಳು ಯಾರು ಸರ್? ಆ ತರ ಸಸ್ಪೆನ್ಸ್ ಅಭ್ಯರ್ಥಿಗಳು ತೆರೆಮರೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾರೆ. ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು. ಸಂತೋಷ್ ಜಿ ಅವರು ಆಕ್ಟಿವ್ ಪಾಲಿಟಿಕ್ಸ್ ಗೆ ಬರಲ್ವೇನೋ? ಅವರು ಎಷ್ಟು ಮಟ್ಟಿಗೆ ಬರೋದಕ್ಕೆ ಬಿಡ್ತಾರೋ ಗೊತ್ತಿಲ್ಲ. ಅವರು ಬರ್ಬೋದು, ಬಂದರೂ ಕೂಡ ಅವ್ರನ್ನ ಬರೋದಕ್ಕೆ ಇಲ್ಲಿ ಬಿಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದು. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಇನ್ನು ಬಂದಿರುವಂತಹ ಆಡಿಯನ್ಸ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಸತ್ಯ, 2028ಕ್ಕೆ ಬೇಕಾದಂಥ ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾವೆ ಆಯಾ ಪಾರ್ಟಿಗಳು. ಕಾಂಗ್ರೆಸ್ ಅಲ್ಲಿ ಬಹುಮತ ಇದ್ರೂ ಕೂಡ ಅವರು ಒಂದು ಡಿಸಿಷನ್ಗೆ ಅರೈವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹುಮತ ಇದ್ರೂ ಕೂಡ ಮುಂದೆ 2028ಕ್ಕೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಂತೂ ಕನಸಿನ ಮಾತೇ ಸರಿ. ಈ ಒಂದು ಅನ್ಸರ್ಟಿನಿಟಿ ಏನಿದೆ ಅದು ಪಕ್ಷಕ್ಕೆ ಹೊಡೆತ ಬೀಳುವ ಎಲ್ಲ ಸಾಧ್ಯತೆ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ಮುಖ್ಯಮಂತ್ರಿಯಾಗಿ ಬಯಸ್ತೀನಿ ಅಂತ ಹೇಳಿರೋದ್ರಿಂದ ಅಲ್ಲೊಂದಿಷ್ಟು ಗೇಮ್ ಚೇಂಜ್ ಆಗಬಹುದು ಅಂತ ಅನಿಸುತ್ತೆ. ಇನ್ನು JDS ಮತ್ತು BJPಯಲ್ಲಿ ಎಷ್ಟರ ಮಟ್ಟಿಗೆ ಮೈತ್ರಿ ಮುಂದುವರಿಯುತ್ತೆ, ಯಾವ ರೀತಿ ಸೀಟ್ ಶೇರಿಂಗ್ ನಡೆಯುತ್ತೆ, ಮತ್ತು ನಿಜಕ್ಕೂ ಕೂಡ ಹೈಕಮಾಂಡ್ ಲೆವೆಲಲ್ಲಿ ಯಾವ ರೀತಿಯಾದಂತಹ ಮಾತುಕತೆ ಆಗುತ್ತೆ ಅನ್ನೋದರ ಮೇಲೆ ಅಲ್ಲಿ ಎರಡೂ ಪಕ್ಷಗಳ ಒಮ್ಮತದ CM ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ.
ಬಟ್ JDS ಅಂತೂ ಅವ್ರಿಗಿರುವ ಏಕೈಕ ಗುರಿ ಮುಖ್ಯಮಂತ್ರಿ ಕುರ್ಚಿ. ಅದನ್ನು ಬಿಟ್ಟರೆ ಆ ಕಡೆ ಈ ಕಡೆ ಕುರ್ಚಿ ಅಂತೂ ಅವ್ರ ಕಣ್ಣಿಗೆ ಕಾಣ್ತಿಲ್ಲ. ಇದು ಯಾವ ರೀತಿಯಾದಂತಹ ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡ್ಕೊಳ್ತಾರೆ ಗೆದ್ದ ಮೇಲೆ ಅನ್ನೋದು ಚುನಾವಣೆ ಆದ ಮೇಲೆ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ಲಿ ಈಗಿನ ಪರಿಸ್ಥಿತಿಗೆ ಭಾಳಷ್ಟು ಜನ ತಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಬಯಸ್ತಾ ಚುನಾವಣೆಗೆ ಹೋಗ್ತಾರೆ. ಮತದಾರರು ಅದನ್ನು ತೀರ್ಮಾನ ಮಾಡಬೇಕು. ಸೊ ಇದು ಟೂ ಅರ್ಲಿ ಅಂತ ಮತದಾರರಿಗೆ ಅನಿಸಿದ್ರು, ಪಕ್ಷಗಳಿಗೆ ಇದು ಅರ್ಲಿ, ತುಂಬ ಅರ್ಲಿ. ಸೊ ನೋಡೋಣ ಸ್ಟ್ರಾಟಜಿ ಹೇಗೆ ಮಾಡ್ತಾರೆ ಅಂತ. ಇದು ಇದರಿಂದ ರಾಧಕ್ಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.